ಎಲ್ರಿಗೂ ನಮಸ್ಕಾರ. ಇವತ್ತು ವಿಶೇಷವಾಗಿ ಕಳೆದ 13, 14, 15 ಸಮಾಲ್ಕದಲ್ಲಿ ನಡೆದಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಖಿಲ ಭಾರತೀಯ ಪ್ರತಿನಿಧಿ ಸಭಾದಲ್ಲಿ ಆದಂಥ ಕಲಾಪಗಳ ಕುರಿತು ಇವತ್ತು ತಿಳಿಸುವಂಥದ್ದು ಪ್ರಯತ್ನ ಮಾಡ್ತೇನೆ. ಸಾಮಾನ್ಯವಾಗಿ ಸಂಘದ ಒಂದು ಅತ್ಯಂತ ಉನ್ನತವಾದಂಥ ನೀತಿ ರೂಪಿಸ್ತಕ್ಕಂಥ ಒಂದು ಸಭೆ ಅಖಿಲ ಭಾರತೀಯ ಪ್ರತಿನಿಧಿ ಸಭೆ. ಇಡೀ ದೇಶದಾದ್ಯಂತ ಎಲ್ಲ ಪ್ರಾಂತ ಸಂಘಚಾಲಕರು, ಕಾರ್ಯವಾರು, ಹಾಗೆ ಪ್ರಾಂತದ ಪ್ರಚಾರಕರು ಒಳಗೊಂಡಂತೆ ಸುಮಾರು 1493 ಜನ ಅಪೇಕ್ಷಿತರು ಇರ್ತಾರೆ. ಇದರಲ್ಲಿ ಅಖಿಲ ಭಾರತೀಯ ಸ್ತರದ ಎಲ್ಲ ಅಧಿಕಾರಿಗಳೂ ಸಹ ಇರ್ತಾರೆ. ಹೀಗೆ 3 ದಿನದ್ದು ಈ ಬಾರಿ ಹರಿಯಾಣದಲ್ಲಿ ಇರ್ತಕ್ಕಂಥ ಸಮಾಲ್ಕ ಅಲ್ಲಿ ಮಾಧವ ಸೃಷ್ಟಿ ಈ ಒಂದು ಸೇವಾ ಸದನ ಇದೆ. ಅದು ಅನೇಕ ಕೃಷಿ ಚಟುವಟಿಕೆಗಳು ಅಲ್ಲಿ ನಡೀತದೆ. ಈ ರೀತಿ ಸಭೆಗಳು ನಡೆಯೋದಕ್ಕೋಸ್ಕರ ಒಂದು ಸಭಾಂಗಣ, ಕೊಠಡಿಗಳು ಇತ್ಯಾದಿ ಇರೋವಂಥ ಒಂದು ಪರಿಸರದಲ್ಲಿ ಈ ಬಾರಿ ನಡೀತು. ಸಾಮಾನ್ಯವಾಗಿ ಈ ರೀತಿಯ ಸಭೆಗಳಲ್ಲಿ ಸಂಘದ ಒಂದು ಕಾರ್ಯದ ವಿಶ್ಲೇಷಣೆ, ಕಾರ್ಯದ ಪ್ರಗತಿ, ಕಳೆದ ವರ್ಷದಿಂದ ಈ ವರ್ಷಕ್ಕೆ ಏನಾಗಿದೆ ಮತ್ತು ಕಳೆದ ವರ್ಷ ನಾವು ಏನು ಯೋಜನೆಗಳನ್ನು ಮಾಡಿದ್ದೀವಿ ಅದನ್ನು ನಾವು ಎಷ್ಟು ಮಟ್ಟಿಗೆ ನಾವು ಅದನ್ನು ಮಾಡಲಿಕ್ಕಾಯಿತು, ಮಾಡಲಿಕ್ಕಾಗಲಿಲ್ಲ, ಈ ರೀತಿಯ ಸಂಗತಿಗಳನ್ನು ಪ್ರಮುಖವಾಗಿ ಚರ್ಚೆ ಮಾಡ್ತೇವೆ. ಕಾರ್ಯ ಅಂತ ಹೇಳಿದಾಗ ಪ್ರಮುಖವಾಗಿ ನಮ್ಮ ಶಾಖೆಗಳೇ ನಮ್ಮದು ಕಾರ್ಯದ ಒಂದು ಪ್ರಗತಿ. ಯಾವುದು ವ್ಯಕ್ತಿ ನಿರ್ಮಾಣ ಅಂತ ಹೇಳ್ತೀವಿ, ಆ ವ್ಯಕ್ತಿ ನಿರ್ಮಾಣ ಮಾಡ್ತಕ್ಕಂಥದ್ದು ಪ್ರತಿನಿತ್ಯದ 1 ಗಂಟೆಯ ಶಾಖೆ. ಆ ಶಾಖೆಗಳ ಪ್ರಗತಿ, ವಾರಕ್ಕೊಮ್ಮೆ ನಡೀತಕ್ಕಂಥ ಮಿಲನಗಳು, ಹಾಗೆಯೇ 15 ದಿನ, ತಿಂಗಳಿಗೆ ಒಮ್ಮೆ ನಡೀತಕ್ಕಂಥ ಮಂಡಲಗಳು, ಇವು ಸಾಮಾನ್ಯವಾಗಿ ನಮ್ಮ ಸ್ವಯಂ ಸೇವಕರಲ್ಲಿ ವ್ಯಕ್ತಿ ನಿರ್ಮಾಣ ಮಾಡ್ತಕ್ಕಂಥ ಒಂದು ಸಂಗತಿ. ಆ ದೃಷ್ಟಿನಲ್ಲಿ ನೋಡಿದಾಗ ಕಳೆದ ವರ್ಷಕ್ಕಿಂತ ಈ ವರ್ಷ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮಗೆ ಪ್ರಗತಿ ಆಗ್ತಾ ಇರೋಂಥದ್ದು ಕಂಡುಬಂದಿದೆ. ನಮಗೆ ಅಂಕಿಅಂಶಗಳು ನಮ್ಮ ಮುಂದೆ ಇದ್ದೇ ಇದೆ. ವಿಶೇಷವಾಗಿ ದೇಶದಾದ್ಯಂತ ಈ ಸಾರಿ 55,683 ಸ್ಥಾನಗಳಲ್ಲಿ 88,949 ದೈನಂದಿನ ಶಾಖೆಗಳು ನಡೀತು. ಸಾಧಾರಣ 89,000 ಅಂತ ಹೇಳ್ಬೋದು. ಹೀಗೆ ಕಳೆದ ವರ್ಷಕ್ಕಿಂತ 5,820 ಶಾಖೆಗಳು ಈ ಬಾರಿ ಹೆಚ್ಚಾಗಿರುವಂಥದ್ದು ಭಾಳ ಒಂದು ಪ್ರಗತಿಯ ಸಂಕೇತ ಅಂತ ಹೇಳಿ ತಿಳ್ಕೊಳ್ತಾನೆ. ಹಾಗೆ ವಾರಕ್ಕೊಮ್ಮೆ ನಡೀತಕ್ಕಂಥದ್ದು ಮಿಲನ್ ಅಂತ ನಾವು ಕಳಿತೀವಿ, ಅದನ್ನು ಸಹ ಕಳೆದ ಸಾರಿಗಿಂತ ಈ ಸಾರಿ 459 ಶಾಖೆಗಳು ಹೆಚ್ಚಾಗಿದೆ. ಪ್ರಸ್ತುತ ನಮಗೆ ಮಿಲನ್ಗಳು, ವಾರಕ್ಕೊಮ್ಮೆ ನಡೀತಕ್ಕಂಥ ಮಿಲನ್ಗಳ ಸಂಖ್ಯೆ 32,600 ಮಿಲನ್ಗಳು ಇದು ನಡೀತಾ ಇದೆ. ಹೀಗೆ ತಿಂಗಳಿಗೊಮ್ಮೆ ನಡೀತಕ್ಕಂಥದ್ದು 13,211 ಮಂಡಳಿಗಳು. ಒಟ್ಟಾರೆ ನಮ್ಮ ಈ ಚಟುವಟಿಕೆ ನಡೀತಕ್ಕಂಥದ್ದು ಇಡೀ ದೇಶದಲ್ಲಿ 1,34,766 ಶಾಖೆ, ಮಿಲನ್ ಮತ್ತು ಮಂಡಳಿಗಳು ನಡೀತಾ ಇದೆ. ಸೊ ಇದಾದ ನಂತರ ನಮಗೆ ಸಂಘ ಶಿಕ್ಷಾ ವರ್ಗಗಳು, ಸಾಧಾರಣವಾಗಿ ಕಾರ್ಯಕರ್ತರನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಪ್ರಾರಂಭದಿಂದಲೂ ಸಹ ಇದನ್ನು ನಾವು ಮಾಡ್ತಾ ಬಂದಿದ್ದೀವಿ. ಮೊದಲೆಲ್ಲ 1 ತಿಂಗಳಿತ್ತು, ಆಮೇಲೆ 25 ದಿನ ಇತ್ತು. ಈಗ ಅನುಕೂಲಕ್ಕೆ ತಕ್ಕಂತೆ 15 ದಿನಗಳು ಪ್ರಾಂತಶಃ ವರ್ಗಗಳು ನಡೆಯುತ್ತವೆ. ಹಾಗೆ 20 ದಿನ 2ನೇ ವರ್ಗ, ನಮ್ಮದು ದ್ವಿತೀಯ ವರ್ಷ ಅಂತ ಕರಿತಿದ್ರು, ಈಗ ನಾವು ಅದನ್ನು ಕಾರ್ಯಕರ್ತ ವಿಕಾಸ ವರ್ಗ 1 ಅಂತ ಕರಿತೀವಿ. ಅದು ಕ್ಷೇತ್ರ ಮಟ್ಟದಲ್ಲಿ ನಡೆಯುತ್ತೆ. ಹಾಗೆ ಒಟ್ಟು ಇದೆರಡು ವರ್ಗಗಳಾದ ಮೇಲೆ ಕಾರ್ಯಕರ್ತರ ವಿಕಾಸ ವರ್ಗ 2 ನಾಗಪುರದಲ್ಲಿ ಪ್ರತಿ ವರ್ಷ ಇಡೀ ದೇಶದ್ದು 1 ನಡೆಯುತ್ತೆ. 25 ದಿನಗಳ ಕಾಲ ನಡೆಯುತ್ತೆ. ಕಳೆದ ವರ್ಷ ನಾವು ನೋಡಿದಾಗ ನಮ್ಮ ಸಂಖ್ಯೆನೂ ಜಾಸ್ತಿ ಆಗಿದೆ. ಒಟ್ಟು 63 ಸಂಘ ಶಿಕ್ಷಾ ವರ್ಗಗಳು ಪ್ರಾಂತ ಸ್ತರದಲ್ಲಿ ನಡೆದಿದೆ. ಅದರಲ್ಲಿ 14,024 ಶಿಕ್ಷಾರ್ಥಿಗಳು ಭಾಗವಹಿಸಿದ್ದಾರೆ. ಹಾಗೆ ಕಾರ್ಯಕರ್ತರ ವಿಕಾಸ ವರ್ಗ ಇದು ಕ್ಷೇತ್ರಶಃ ನಡೆಯುತ್ತೆ. 11 ವರ್ಗಗಳು ನಡೆದಿದೆ, ಸಾಮಾನ್ಯ ವರ್ಗಗಳು. ಅದು 2,401 ಶಿಕ್ಷಾರ್ಥಿಗಳು ಭಾಗವಹಿಸಿದ್ದಾರೆ. ಹಾಗೆ ಕಾರ್ಯಕರ್ತರ ವಿಕಾಸ ವರ್ಗ 1 ವಿಶೇಷ, ಇಲ್ಲಿ 40 ವರ್ಷಕ್ಕೆ ಕೆಳಪಟ್ಟಂಥವ್ರಿಗೆ
ನಾವು ಸಾಮಾನ್ಯ ವರ್ಗ ಅಂತ ಹೇಳ್ತೀವಿ. 18 ವರ್ಷದಿಂದ 40 ವರ್ಷದ ಯುವಕರಿಗೆ ಹೆಚ್ಚು ಶಾರೀರಿಕ ಚಟುವಟಿಕೆಗಳು ಅದಿರುವಂಥದ್ದು. 40 ವರ್ಷ ಮೇಲ್ಪಟ್ಟು ಸುಮಾರು 60 ವರ್ಷದ ಕೆಳಗಡೆ ಇರೋವಂಥವ್ರಿಗೆ ವಿಶೇಷ ವರ್ಗ ಅಂತ ಹೇಳ್ತೀವಿ. ಅವರಿಗೆ ವಿಶೇಷವಾಗಿ ಸಾಮಾಜಿಕವಾಗಿ ಮಾಡ್ತಕ್ಕಂಥ ಕೆಲಸಗಳ ಬಗ್ಗೆ ಹೆಚ್ಚು ಪ್ರಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸ ನಡೆಯುತ್ತೆ. ಹೀಗೆ ವಿಶೇಷ ವರ್ಗ ಅದು 11 ವರ್ಗಗಳು ನಡೆದಿದೆ. ಸುಮಾರು 2067 ಅದರಲ್ಲಿ ಭಾಗವಹಿಸಿದರು. ನಾನು ಆಗಲೇ ಹೇಳಿದಾಗ ನಾಗ್ಪುರದಲ್ಲಿ ನಡೆದಂಥ ಕಾರ್ಯಕರ್ತ ವಿಕಾಸ ವರ್ಗ 2ರಲ್ಲಿ ಒಟ್ಟು 831 ಶಿಕ್ಷಾರ್ಥಿಗಳು ಭಾಗವಹಿಸಿದರು. ಸೊ ಈ ರೀತಿಯಾಗಿ ಒಟ್ಟು ಸಂಘ ಶಿಕ್ಷಾ ವರ್ಗಗಳು ದೇಶವ್ಯಾಪಿ ಪ್ರತಿ ವರ್ಷವೂ ನಡೆಯುತ್ತದೆ. ಹೀಗೆ ನೂರಾರು ಸಂಖ್ಯೆಯಲ್ಲಿ ನಾವು ಸ್ವಯಂ ಸೇವಕರಿಗೆ ಪ್ರತಿ ವರ್ಷವೂ ತರಬೇತಿ ಕೊಡ್ತೇವೆ. ಈ ವರ್ಷವೂ ಸಾಮಾನ್ಯ ವರ್ಗಗಳು ಪ್ರಾಂತಶಃ ನಡೆಯುವಂಥದ್ದು 61 ವರ್ಗಗಳು ನಡೆಯುತ್ತವೆ. ಹಾಗೆ ಕ್ಷೇತ್ರಶಃ ನಡೆಯುವಂಥ 11 ವರ್ಗಗಳು ಅಂದರೆ ಕಾರ್ಯಕರ್ತರ ವಿಕಾಸ ವರ್ಗ 1. ಇನ್ನು ವಿಶೇಷ ವರ್ಗಗಳು ಆಯಾ ಪ್ರಾಂತದಲ್ಲಿ ನಡೀತಕ್ಕಂಥ 40 ವರ್ಷ ಮೇಲ್ಪಟ್ಟಂಥ ಕಾರ್ಯಕರ್ತರಿಗೆ ನಡೆಯುವಂಥ ವರ್ಗಗಳು 23 ನಡೆಯುತ್ತೆ ವರ್ಗಗಳು. ಹಾಗೆ ನಾಗಪುರದಲ್ಲಿ ನಡೀತಕ್ಕಂಥ 1 ವರ್ಗ. ಇವು ಇಷ್ಟು ಸೇರಿ ಈ ಸಾರಿ 96 ವರ್ಗಗಳು ಇಡೀ ದೇಶವ್ಯಾಪ್ತ ನಡೀತವೆ. ನಮ್ಮ ಕರ್ನಾಟಕದಲ್ಲೂ ಸಹ ಏಪ್ರಿಲ್ ಕೊನೆ ಭಾಗದಲ್ಲಿ ಏಪ್ರಿಲ್ 5ರಿಂದ ಏಪ್ರಿಲ್ 23ವರೆಗೆ ನಡೀತದೆ. ಚೆನ್ನೈನಹಳ್ಳಿನಲ್ಲಿ ಕಾರ್ಯಕರ್ತರ ವಿಕಾಸ ವರ್ಗ 1 ನಡೆಯುತ್ತೆ. ಹಾಗೆ ದೇವನಹಳ್ಳಿ ಹತ್ರ ಇರೋವಂಥ ಒಂದು ಶಾಲೆಯಲ್ಲಿ ಕಾರ್ಯಕರ್ತರ ನಮ್ಮ ಸಂಘ ಶಿಕ್ಷಾ ವರ್ಗ ಕರ್ನಾಟಕ ದಕ್ಷಿಣದ ನಡೆಯುತ್ತೆ. ಹಾಗೆ ವಿಶೇಷ ವರ್ಗ ಮತ್ತು ಉತ್ತರ ಕರ್ನಾಟಕ ಪ್ರಾಂತದ್ದು ಗರಗ್ನಲ್ಲಿ, ಧಾರವಾಡ ಜಿಲ್ಲೆಯಲ್ಲಿ ಗರಗ್ನಲ್ಲಿ ಆ 2 ವರ್ಗಗಳು ನಡೀತವೆ. ಈ ವರ್ಷ 4 ವರ್ಗಗಳು ಕರ್ನಾಟಕದಲ್ಲಿ ನಡೆಯುವಂಥದ್ದು ಇದೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ. ಹಾಗೆಯೇ ಈ ವರ್ಷ ವಿಶೇಷವಾಗಿ ಘೋಷ್ ವರ್ಗಗಳನ್ನು ಜೋಡಿಸಿದ್ವಿ. ನಾವು ಹೊರಗಡೆ ಭಾಷೆಯಲ್ಲಿ ಬ್ಯಾಂಡ್ ಸೆಟ್ ಅಂತ ಕರೀತಾರೆ, ಸಂಘದಲ್ಲಿ ಘೋಷ್ ಅಂತ ಹೇಳ್ತೀವಿ. ಅದನ್ನು ಕಾರ್ಯಕರ್ತರಿಗೆ ಪರಿಣಿತಿ ಬರೋ ದೃಷ್ಟಿಯಿಂದ ಎಲ್ಲ ವರ್ಗಗಳಲ್ಲೂ ಈ ಸಾರಿ 1 ವಾರ 10 ದಿನ ನಾವು ಘೋಷ್ ವರ್ಗಗಳನ್ನು ಸಹ ಈ ಸಾರಿ ಜೋಡಿಸುವಂಥದ್ದು ಆಗಿದೆ. ಇನ್ನು ಈ ವರ್ಷ ನಮಗೆ ಎಲ್ರಿಗೂ ಗೊತ್ತೇ ಇದೆ, ವರ್ಷದ ಆರಂಭದಲ್ಲಿ ನಾವು ತಿಳಿಸಿದ್ದೀವಿ, ಈ ವರ್ಷ ಸಂಘದ 100 ವರ್ಷ ಆಗಿರೋದ್ರಿಂದ ಇಡೀ ವರ್ಷ ಪೂರ್ತಿ ನಾವು ಕಾರ್ಯಕ್ರಮಗಳನ್ನು ಜೋಡಿಸಿದ್ವಿ. ಕಾರ್ಯದ ಪ್ರಗತಿಯ ದೃಷ್ಟಿಯಿಂದ, ಜನಜಾಗೃತಿಯ ದೃಷ್ಟಿಯಿಂದ ಒಂದು 6-7 ಚಟುವಟಿಕೆಗಳನ್ನು ಜೋಡಿಸಿದ್ವಿ. ನಮ್ಮ ಪ್ರಾಂತದಲ್ಲಿ ಈಗ 4 ಆ ರೀತಿಯ ಕಾರ್ಯಕ್ರಮಗಳಾಗಿದೆ. ಇನ್ನೂ 2 ಕಾರ್ಯಕ್ರಮಗಳು ಆಗುವಂಥದ್ದಿದೆ ಏಪ್ರಿಲ್ ಮೇ ತಿಂಗಳಲ್ಲಿ. ಮೊದಲನೇದಾಗಿ ವಿಜಯದಶಮಿ ಉತ್ಸವ ಯಾವುದು ಸಂಘವ ಪ್ರಾರಂಭ ಆಯಿತೋ ಅವತ್ತು ವಿಶೇಷವಾಗಿ ನಾವು ಎಲ್ಲ ಮಂಡಲಗಳಲ್ಲಿ ನಮ್ಮ ಇದರಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಎಲ್ಲ ಉತ್ಸವಗಳು ಆಗಬೇಕು ಅಂಥೇಳಿ ಯೋಚನೆ ಮಾಡಿತ್ತು. ಹಾಗೆ ನಗರ ಪ್ರದೇಶದಲ್ಲಿ 10,000ದಿಂದ 15,000 ಜನಸಂಖ್ಯೆಗೆ ಒಂದು ವಸತಿ ಅಂತ ಕರಿತೀವಿ. ಆ ರೀತಿಯ ಎಲ್ಲ ವಸತಿಗಳಲ್ಲೂ ಸಹ ವಸತಿಶಃ ಗಣವೇಶವನ್ನು ಧರಿಸಿ, ನಮ್ಮ ಸಂಘದ ಯೂನಿಫಾರ್ಮನ್ನು ಧರಿಸಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಯೋಚನೆ ಮಾಡಿತ್ತು. ನಮ್ಮೆಲ್ರಿಗೂ ಭಾಳ ಆನಂದದ ಸಂಗತಿ ಮತ್ತು ಪ್ರೇರಣೆ ಕೊಡುವಂಥ ಸಂಗತಿ ಅಂತ ಹೇಳಿದರೆ, ಕರ್ನಾಟಕ ಪ್ರಾಂತದಲ್ಲಿ ಎಲ್ಲ ವಸತಿಗಳಲ್ಲಿ ಎಲ್ಲ ಮಂಡಲಗಳಲ್ಲಿ ವಿಜಯದಶಮಿಯ ಉತ್ಸವವನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಹೀಗೆ ನಮ್ಮ ಕಾರ್ಯ ವಸತಿಯವರೆಗೆ ಬೆಳೆದಂಥದ್ದು ನಮಗೆ ಗೊತ್ತಾಯಿತು. ಈ ದೃಷ್ಟಿಯಿಂದ ಇದು ಎಲ್ಲ ಕಡೆ ಅಂಕಿಅಂಶಗಳು ನಾನು ಆಮೇಲೆ ಹೇಳ್ತೀನಿ. 2ನೇ ಭಾಗದಲ್ಲಿ ನಮಗೆ ಯುವ ಸಮಾವೇಶಗಳನ್ನು ಮಾಡಲಿಕ್ಕೆ ಆಯಿತು. ಯುವ ಸಮಾವೇಶಗಳು 2 ರೀತಿಯಲ್ಲಿ. ಒಂದು, ವಿದ್ಯಾರ್ಥಿಗಳು ಯಾರು 28 ವರ್ಷಕ್ಕಿಂತ ಕೆಳಗಡೆ ಇರ್ತಾರೆ ಅಂಥ ವಿದ್ಯಾರ್ಥಿಗಳು. ಹಾಗೆಯೇ ಉದ್ಯೋಗಿಗಳು ಯಾರಿರ್ತಾರೆ 28 ವಯೋಮಾನಕ್ಕಿಂತ ಕೆಳಗಡೆ ಇರೋವಂಥವ್ರು, ಅಂಥ ಯುವಕರಿಗೆ ನಾವು ಬೇರೆ ಬೇರೆ ರೀತಿಯಲ್ಲಿ ಕಾರ್ಯಚಟುವಟಿಕೆಗಳನ್ನು ಆಯೋಜನೆ ಮಾಡಿತ್ತು. ಅವರಿಗೆ ಯುವ ಸಮಾವೇಶಗಳನ್ನು ಮಾಡಿತ್ತು, ಹಾಗೆ ವಾಕಥಾನ್ ಮಾಡಿತ್ತು, ಬೇರೆ ಬೇರೆ ಶಾರೀರಿಕ ಕಾರ್ಯಕ್ರಮಗಳನ್ನು ಯೋಜನೆ ಮಾಡಿತ್ತು. ಬೇರೆ ಬೇರೆ ಜಿಲ್ಲೆಯಲ್ಲಿ ಕೋಲಾರದಲ್ಲಿ ಉದಾಹರಣೆಗೆ ಅವರು ಕಬಡ್ಡಿ ಇತ್ಯಾದಿ ಯೋಜನೆ ಮಾಡಿದರು. ಹೀಗೆ ಪ್ರಬಂಧ ಸ್ಪರ್ಧೆಗಳು, ಈ ರೀತಿ ಯುವಕರಿಗೆ ಪ್ರೇರಣೆ ಕೊಡುವಂಥ, ಜಾಗೃತಿ ಮೂಡಿಸ್ತಕ್ಕಂಥ ಅನೇಕ ಚಟುವಟಿಕೆಗಳನ್ನು ಯೋಚನೆ ಮಾಡಿತ್ತು. ನಮ್ಮ ಪ್ರಾಂತದಲ್ಲಿ ಸುಮಾರು 13,000ಕ್ಕೂ ಹೆಚ್ಚು ಯುವಕರು ಆ ರೀತಿಯ ಚಟುವಟಿಕೆಯಲ್ಲಿ ಪಾಲ್ಗೊಂಡಂಥದ್ದು ನಮಗೆ ಒಳ್ಳೆಯ ಶಕ್ತಿಯನ್ನು ಕೊಟ್ಟಿದೆ. ಇನ್ನೂ ಕೆಲವು ಕಡೆಗೆ ಆಗುವಂಥದ್ದು ಇದೆ. ಒಟ್ಟು ದೇಶದ್ದು ನಾನು ವರದಿಯನ್ನು ನಾನು ನಂತರ ಕೊಡ್ತೇನೆ. ಹಾಗೆಯೇ 3ನೇ ಕಾರ್ಯಕ್ರಮ
ಗೃಹ ಸಂಪರ್ಕ, ಮನೆ ಮನೆಗಳಿಗೆ ಹೋಗಿ ನಾವು ಸಂಪರ್ಕವನ್ನು ಮಾಡಬೇಕು ಅಂತ. ಹಿಂದೆ ನಾವು ಎರಡು ಬೇರೆ ಬೇರೆ ಸಂದರ್ಭದಲ್ಲೂ ಸಂಪರ್ಕ ಮಾಡಿದ್ದೀವಿ ಮನೆಗಳನ್ನು. ಒಟ್ಟು ಎಲ್ಲ ಗ್ರಾಮಗಳನ್ನು ತಲುಪಬೇಕು, ಬಹುತೇಕ ಎಲ್ಲ ಮನೆಗಳನ್ನು ನಾವು ಸಂಪರ್ಕ ಮಾಡಬೇಕು ಅಂಥೇಳಿ ಯೋಚನೆ ಮಾಡಿದ್ದು. ಕರ್ನಾಟಕದಲ್ಲಿ ಈ ಕಡೆ ಭಾಗದಲ್ಲಿ ಆಗಿದೆ, ಇನ್ನು ಕರ್ನಾಟಕ ಉತ್ತರ ಭಾಗದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಆಯಿತು. ಆಗ ಮಳೆ ಹೆಚ್ಚಾಗಿದ್ದರಿಂದ ಇನ್ನೂ ಸ್ವಲ್ಪ ಭಾಗನ ಮುಂದುವರಿಸುವಂಥದ್ದು ಇದೆ. ಒಟ್ಟು ನಾವು ಇದುವರೆಗೂ ಸುಮಾರು ಮನೆಗಳನ್ನು ತಲುಪಿದ್ದೀವಿ. ಬಹುತೇಕ ಎಲ್ಲ ಗ್ರಾಮಗಳಲ್ಲಿ ಮತ್ತು ಎಲ್ಲ ವಸತಿಗಳಲ್ಲಿ ನಾವು ಸಂಪರ್ಕ ಮಾಡಿ ತಲುಪಲಿಕ್ಕೆ ಆಗಿದೆ. ಇಡೀ ದೇಶದಾದ್ಯಂತ ನಾವು ಮನೆಗಳನ್ನು ಸಂಪರ್ಕ ಮಾಡಿದಾಗ ನಮಗೆ ಶಕ್ತಿ ಕೊಡುವಂಥ, ಪ್ರೇರಣೆ ಕೊಡುವಂಥ ಅನೇಕ ಸಂಗತಿಗಳು ಬಂದಿದೆ. ಆದರೆ ಅದರ ಜೊತೆಗೇ ನಮಗೆ ಅನೇಕ ಸಲಹೆಗಳೂ ಬಂದಿದೆ. ಆ ರೀತಿ ನಮ್ಮ ಕಾರ್ಯದ ದೃಷ್ಟಿಯಿಂದ ಸಲಹೆಗಳು ಬಂದಿದೆ, ಹಾಗೆಯೇ ನಮಗೆ ಪ್ರೇರಣೆ ಕೊಡುವಂಥ ಅನೇಕ ಶಕ್ತಿಗಳು ಬಂದಿವೆ. ಈ ಬಾರಿ ಮನೆಗೆ ಹೋದಾಗ ಎಲ್ಲ ಕಡೆಗೂ ಸಹ ತುಂಬ ಸ್ವಾಗತ ಇತ್ತು. ಸಂಘದ ಬಗ್ಗೆ ಕೇಳಿ ತಿಳ್ಕೊಳ್ಳೋವಂಥ ಕುತೂಹಲ ಇತ್ತು. ಸಂಘದ ಕಾರ್ಯವನ್ನು ಮೆಚ್ಚಿಸುವಂಥದ್ದಿತ್ತು. ಅನೇಕ ಕಡೆಗೆ ತಾಯಂದಿರು ಡ್ರಗ್ಸ್ ಬಗ್ಗೆ ಕಳವಳವನ್ನು ವ್ಯಕ್ತ ಮಾಡಿದಂಥದ್ದು ಕಂಡುಬಂತು. ಜನಸಂಖ್ಯೆಯಲ್ಲಿ ಏರುಪೇರು ಆಗ್ತಾ ಇರೋವಂಥದ್ದನ್ನು ಕಂಡುಬಂತು. ಹಾಗೆ ಮತಾಂತರಗೊಳಿಸ್ತಕ್ಕಂಥ ಚಟುವಟಿಕೆಗಳು ಆಗ್ತಾ ಇರೋವಂಥದ್ದನ್ನು ಸಹ ಸಮಾಜದಲ್ಲಿ ಉಲ್ಲೇಖ ಮಾಡಿದರು. ಹೀಗೆ ಹಲವು ಸಮಾಜದಲ್ಲಿ ಇರತಕ್ಕಂಥ ಸಮಸ್ಯೆಗಳನ್ನು ಸಹ ಜನರು ಗಮನಕ್ಕೆ ತಂದಂಥ ಅಂಶವೂ ಸಹ ಇದೆ. ಹೀಗೆ ಮನೆ ಸಂಪರ್ಕ ಮಾಡಿದಾಗ ನಾವು ಇನ್ನೊಂದು ಅಂಶವನ್ನು ಅವರ ಗಮನಕ್ಕೆ ತರಬೇಕು ಅಂಥೇಳಿ ಯೋಚನೆ ಮಾಡಿತ್ತು. ಈ ಬಾರಿ ಸಮಾಜವನ್ನು ನಾವು ತೆಗೆದುಕೊಂಡು ಸಮಾಜದಲ್ಲ ಜೊತೆಗೆ ನಾವು ಈ ಕಾರ್ಯವನ್ನು ಮುಂದುವರಿಸಬೇಕು ಬರುವಂಥ ದಿನಗಳಲ್ಲಿ ಅಂತ 5 ವಿಷಯಗಳು, ಪಂಚಕಾರ್ಯ ಅಂಥೇಳಿ ಮಾಡಿತ್ತು. ಮೊದಲನೇದು ಕುಟುಂಬ ಪ್ರಬೋಧನ. ನಮ್ಮ ಮನೆಗಳು ಹೇಗಿರಬೇಕು, ನಮ್ಮ ಮನೆಗಳಲ್ಲಿ ಹಬ್ಬ ಹರಿದಿನಗಳನ್ನು ಹೇಗೆ ಆಚರಣೆ ಮಾಡಬೇಕು, ನಮ್ಮ ಮನೆಯಲ್ಲಿ ಸಂಸ್ಕಾರ ಸಂಸ್ಕೃತಿ ಕೊಡೋ ದೃಷ್ಟಿಯಿಂದ ಹೇಗೆ, ನಮ್ಮ ಮನೆಯಲ್ಲಿ ಒಂದು ಧಾರ್ಮಿಕವಾಗಿ ಮತ್ತು ಸಾಮಾಜಿಕವಾಗಿ ನಮ್ಮ ಮನೆ ಒಂದು ಸಾಮಾಜಿಕವಾದ ಒಂದು ಕೇಂದ್ರ ಆಗಬೇಕು. ಆ ದೃಷ್ಟಿನಲ್ಲಿ ನಮ್ಮ ಮನೆಯ ಬಗ್ಗೆ ನಾವು ಎಲ್ಲರೂ ಸೇರಿ ಒಂದು ವಾರಕ್ಕೊಮ್ಮೆ ಆದರೂ ಸಭೆಗಳನ್ನು ಮಾಡಿ ನಮ್ಮ ಮನೆ ಈ ರೀತಿ ಸಮಾಜ ಕೇಂದ್ರಿತವಾದ ಮನೆ ಆಗಿದೆಯಾ, ನಮ್ಮ ಮನೆ ಒಂದು ಧಾರ್ಮಿಕ ಕೇಂದ್ರ ಆಗಿದೆಯಾ, ನಮ್ಮ ಮನೆ ಒಂದು ಸಂಸ್ಕಾರಯುಕ್ತವಾದಂಥ ಕೇಂದ್ರ ಆಗ್ತಾ ಇದೆಯಾ, ಹೀಗೆ ಮಕ್ಕಳಲ್ಲಿ ಸಂಸ್ಕಾರ ಸಂಸ್ಕೃತಿಯನ್ನು ಬೆಳೆಸ್ತಾ ದೃಷ್ಟಿಯಿಂದ ಒಂದು. ಎರಡನೇದು ಸಾಮಾಜಿಕ ಸಾಮರಸ್ಯ. ಇಷ್ಟು ವರ್ಷಗಳ ನಂತರವೂ ಸಹ ಇವತ್ತಿಗೂ ಸಹ ತಾರತಮ್ಯ ಇದೆ. ಅಸ್ಪೃಶ್ಯ ಈ ತಾರತಮ್ಯ ಇದೆ. ಇದನ್ನು ಹೋಗಲಾಡಿಸ್ಬೇಕಾದ್ರೆ ವ್ಯಕ್ತಿಗತವಾಗಿ ನಾವು ಇದನ್ನು ಸ್ವೀಕಾರ ಮಾಡಬೇಕು. ನಾನು ಯಾವುದೇ ರೀತಿಯಾದಂಥ ತಾರತಮ್ಯ ಮಾಡೋದಿಲ್ಲ ಅಂತ ಕುಟುಂಬವಾಗಿ ಸ್ವೀಕಾರ ಮಾಡಬೇಕು. ಸಮಾಜದಲ್ಲಿ ಇದನ್ನು ಜಾಗೃತಿ ಮಾಡಬೇಕು. ಹೀಗೆ ನಮ್ಮ ಮನೆಯಲ್ಲಿ ಎಲ್ಲರೂ ಪ್ರವೇಶ ಇದೆ, ಮಂದಿರಗಳಲ್ಲಿ ಪ್ರವೇಶ ಇದೆ, ಗ್ರಾಮಗಳಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಹಬ್ಬಗಳನ್ನು ಮಾಡ್ತೀವಿ, ಉತ್ಸವಗಳನ್ನು ಮಾಡ್ತೀವಿ. ಈ ದೃಷ್ಟಿನಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಆಗಿದೆ. ಅನೇಕ ಸಂಘದ ಪ್ರಯತ್ನದಿಂದ ಇವತ್ತು ಬಹಳಷ್ಟು ಕಡೆಗೆ ಈ ರೀತಿ ಸಾಮರಸ್ಯದ ಸಂಗತಿಗಳು ಕಾಣ್ತಾ ಇದೆ. ಆದರೆ ಇನ್ನೂ ಸಮಾಜದಲ್ಲಿ ಉಳಿದಿದೆ. ಅದನ್ನು ನಾವೆಲ್ಲರೂ ಸೇರಿ ಸಮಾಜ ಸೇರಿ ಹೇಗೆ ಮಾಡಬೇಕು ಅಂತ. ಮೂರನೇ ಸಂಗತಿ ಪರಿಸರ ಸಂರಕ್ಷಣೆ. ಇವತ್ತು ಪರಿಸರದಲ್ಲಿ ವಾಯುಮಾಲಿನ್ಯ ಇರ್ಬೋದು, ಪ್ಲಾಸ್ಟಿಕ್ಕನ್ನು ಬಳಸ್ತಕ್ಕಂಥದ್ದು ಇದನ್ನು ಹೆಚ್ಚಾಗಿರೋದ್ರಿಂದ ಅದರಿಂದ ಅನೇಕ ತೊಂದರೆಗಳಾಗ್ತಾ ಇದೆ. ಆ ದೃಷ್ಟಿಯಿಂದ ಪ್ಲಾಸ್ಟಿಕ್ ಮುಕ್ತ ಆಗಬೇಕು, ಗಿಡಗಳನ್ನು ಬೆಳೆಸಬೇಕು, ನೀರನ್ನು ಮಿತವಾಗಿ ಬಳಸಬೇಕು, ನೀರನ್ನು ಸಂರಕ್ಷಣೆ ಮಾಡಬೇಕು, ಶೇಖರಣೆ ಮಾಡಬೇಕು. ಆ ದೃಷ್ಟಿಯಿಂದ ಇಂಗುಗುಂಡಿಗಳು ಮಾಡೋದು ಇರ್ಬೋದು, ಮಳೆ ನೀರಿನ ಕೊಯ್ಲು ಮಾಡೋದು ಇರ್ಬೋದು, ಹಾಗೆ ಕೆರೆಗಳ ಹೂಳನ್ನು ಎತ್ತುವಂಥದ್ದು ಇರ್ಬೋದು, ಅಪಾರ್ಟ್ಮೆಂಟ್ಗಳಲ್ಲಿ ಮನೆಗಳಲ್ಲಿ ನಾವು ಎರೇಟರ್ನ ಹಾಕಿ ನೀರನ್ನು ಹೇಗೆ ಕಡಿಮೆ ಬಳಸ್ಬೋದು, ಇತ್ಯಾದಿಗಳ ಬಗ್ಗೆ ಜಾಗೃತಿಯನ್ನು ಅರಿವನ್ನು ಮೂಡಿಸುವಂಥ ಮೂರನೇ ಕೆಲಸ ಮಾಡೋದು. ಇನ್ನು ನಾಲ್ಕನೇ ಕೆಲಸ ಸ್ವದೇಶಿ ಜೀವನ ಶೈಲಿ. ಅದು ವಸ್ತುಗಳು ಬಳಕೆಯಂಥದ್ದು ಇರ್ಬೋದು, ನಮ್ಮ ಮನೆಯಲ್ಲಿ ತಯಾರಾದಂಥ ವಸ್ತುಗಳಿರ್ಬೋದು, ನಮ್ಮ ಗ್ರಾಮದಲ್ಲಿ ತಯಾರಾದಂಥ ವಸ್ತುಗಳಿರ್ಬೋದು, ನಮ್ಮ ದೇಶದಲ್ಲೇ ತಯಾರಾದಂಥ ವಸ್ತುಗಳನ್ನು ನಾವು ಬಳಸೋದು ಹೇಗೆ ಅನ್ನುವಂಥದ್ದು. ಎರಡನೇದು ನಮ್ಮ ಮಾತೃಭಾಷೆಯಲ್ಲಿ ವ್ಯವಹಾರ ಮಾಡಬೇಕು, ಮಾತೃಭಾಷೆಯನ್ನು ಬಳಸಬೇಕು. ಹಾಗಾಗಿ ಸಣ್ಣ ಸಣ್ಣ ಸಂಗತಿಗಳು ಇರ್ಬೋದು. ನಮ್ಮ ಮನೆಯಲ್ಲಿ ಯಾವುದೋ ಕಾರ್ಯಕ್ರಮಕ್ಕೆ ಮುದ್ರಣ ಮಾಡುವಂಥ ಸಂದರ್ಭದಲ್ಲಿ ಇರ್ಬೋದು. ಹಾಗೆ ನಮ್ಮ ಮನೆಗಳಲ್ಲಿ
ಯಾವುದೋ ಹಬ್ಬ ಹರಿದಿನಗಳು ಆಚರಣೆ ಮಾಡಿದಂಥ ಸಂದರ್ಭದಲ್ಲಿ ಮತ್ತು ಮನೆಗಳಲ್ಲಿ ಸಂಬೋಧನೆ ಮಾಡುವಂಥ ಸಂಬೋಧನೆ. ಇವತ್ತು ಅನೇಕ ಸಾರಿ ನಾವು ಅತ್ತೆ, ಅತ್ತಿಗೆ, ಮಾವ, ಸೊಸೆ, ಅಣ್ಣ, ತಂಗಿ ಇವನು ಹೇಳಿದಾಗ ಅದರಿಂದ ಒಂದು ಭಾವನೆ ಇದೆ. ಇವತ್ತು ಎಲ್ಲರೂ ಆಂಟಿಗಳು, ಅಂಕಲ್ಲು ಅನ್ನೋದರಲ್ಲಿ ನಮ್ಮ ಶಬ್ದದ ಕೆಲವು ಪದಗಳೇ ಮರೆತು ಹೋಗುತ್ತೆ. ಹಾಗಾಗಿ ಅದರಿಂದ ಭಾವನೆ, ಶಬ್ದ ಅದು ಆಗಬೇಕು ಅನ್ನೋದು ಪತ್ರಿಕೆಯಲ್ಲಿ ನಮ್ಮ ಪತ್ರಿಕೆಗಳ ಜೊತೆಯಲ್ಲಿ ಪ್ರತಿನಿತ್ಯವೂ ಯಾವುದಾದ್ರೂ ನಮ್ಮ ಮಾತೃಭಾಷೆಯ ಒಂದು ಪತ್ರಿಕೆಯನ್ನು ಮನೆಗೆ ತರಿಸ್ಬೇಕು. ಹಾಗಾಗಿ ವ್ಯವಹಾರದಲ್ಲಿ ಇದ್ದಾಗ ಭಾಷೆ ಬೆಳೆಯುತ್ತೆ, ವ್ಯವಹಾರದಲ್ಲಿ ಇದ್ದಾಗ ಈ ರೀತಿಯ ಸ್ವದೇಶಿ ಸಂಗತಿಗಳು ಬೆಳೆಯುತ್ತೆ, ಸ್ವದೇಶಿಯ ಮುಖಾಂತರ ಸ್ವಾವಲಂಬನೆ ಬರುತ್ತೆ, ಸ್ವಾವಲಂಬನೆಯ ಮುಖಾಂತರ ನಮಗೆ ಅಭಿಮಾನ ಮುಗುತ್ತೆ, ಹಾಗೆಯೇ ಸಾಮರ್ಥ್ಯ ಬೆಳೆಯುತ್ತೆ. ಈ ದೃಷ್ಟಿಯಿಂದ ಸ್ವದೇಶಿಯ ಭಾವವನ್ನು ಜಾಗೃತಿ ಮಾಡೋ ದೃಷ್ಟಿಯಿಂದ ಪ್ರಯತ್ನಗಳು ನಡೆದಿವೆ. ಕೊನೆ ಭಾಗದಲ್ಲಿ ನಾವು ನಾಗರಿಕ ಶಿಷ್ಟಾಚಾರ ಅಂತ ಹೇಳಿದ್ವಿ. ಸಾಮಾನ್ಯವಾಗಿ ಇದು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ನಮಗೆ ಒಂದು ರೀತಿ ವ್ಯಾಲ್ಯೂ ಬೇಸ್ಡ್ ಅಂತ ಏನು ಹೇಳ್ತಾರೆ ಅದನ್ನು ನಿರ್ಮಾಣ ಮಾಡುವಂಥದ್ದು ಆಗಬೇಕು. ಹಾಗಾಗಿ ಇದನ್ನು ನಾವು ಮನೆಗಳಲ್ಲಿ, ಶಾಲೆಗಳಲ್ಲಿ, ಮಂದಿರಗಳಲ್ಲಿ ಈ ರೀತಿ ಸಂಸ್ಕಾರ ಕೊಡುವಂಥದ್ದು ಆಗಬೇಕು. ಮೊದಲನೇದಾಗಿ ನಡವಳಿಕೆಯ ಶಿಕ್ಷಣ, ಹಿರಿಯರಿಗೆ ಗೌರವ ಕೊಡುವಂಥದ್ದು, ಗುರು ಹಿರಿಯರಿಗೆ ಗೌರವ ಕೊಡುವಂಥದ್ದು, ತಂದೆ ತಾಯಿಗಳಿಗೆ ಗೌರವ ಕೊಡುವಂಥದ್ದು, ಅತಿಥಿಗಳಿಗೆ ಗೌರವ ಕೊಡುವಂಥದ್ದು, ಇದು ಸಹಜವಾಗಿ ಮನೆಗಳಲ್ಲಿ ಕಲಿಸ್ಕೊಡ್ತಾಯಿದ್ರು. ಈಗೇನೋ ಕೊರತೆ ಆಗಿದೆ ಅಂತ ಅನಿಸುತ್ತೆ. ಆ ದೃಷ್ಟಿಯಿಂದ ಇದರ ಬಗ್ಗೆ ಗಮನ ಕೊಟ್ಟು ಮಾಡುವಂಥದ್ದು. ಸಣ್ಣ ಸಂಗತಿ, ಬಸ್ಸಲ್ಲಿ ಹೋಗ್ತಾ ಇರ್ತೀವಿ, ಯಾರೋ ಅನಾರೋಗ್ಯದಿಂದ ಇರ್ತಾರೆ, ಅವರಿಗೆ ಸ್ಥಳ ಬಿಟ್ಕೊಡುವಂಥದ್ದು ಇರ್ಬೋದು. ರಸ್ತೆನಲ್ಲೂ ಹೋಗ್ತಾ ಇರ್ತೀವಿ, ಯಾರೋ ಒಬ್ಬರು ಅಂಗವಿಕಲರು ಇರ್ತಾರೆ, ಅವ್ರನ್ನ ದಾಟಿಸುವಂಥದ್ದು ಇರ್ಬೋದು. ಇದು ಒಂದು ಮಾನವೀಯ ದೃಷ್ಟಿನಲ್ಲಿ ನಾವು ಗೌರವವನ್ನು ಕೊಡುವಂಥದ್ದು, ನೋಡುವಂಥದ್ದು ಆಗಬೇಕು. ಎರಡನೇ ಸಂಗತಿ, ನಿಯಮಗಳನ್ನು ಅನುಸರಿಸ್ತಕ್ಕಂಥದ್ದು. ನಿಯಮಗಳು ಇರುವಂಥದ್ದೇ ಅನುಸರಿಸಕ್ಕೆ. ಅನೇಕ ಸಾರಿ ನಿಯಮಗಳು ಇರುತ್ತವೆ, ಅದನ್ನು ಪಾಲನೆ ಮಾಡದೇ ಇದ್ದರೆ ಅದಕ್ಕೆ ಬೆಲೆ ಬರೋದಿಲ್ಲ. ಈಗ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಎಡಕ್ಕೆ ಹೋಗಬೇಕು ಅನ್ನೋದಿದೆ, ಬೈಕ್ನಲ್ಲಿ ಹೋಗ್ಬೇಕಾದ್ರೆ ಇಬ್ಬರೇ ಹೋಗಬೇಕು, ಹೆಲ್ಮೆಟ್ ಧರಿಸಿರಬೇಕು ಅಂತ ಇರುತ್ತೆ. ಸಿಗ್ನಲ್ ದಾಟಬೇಕಾದ್ರೆ ಕೆಂಪು ಸಿಗ್ನಲ್ ಇದ್ದಾಗ ದಾಟಬಾರ್ದು ಅನ್ನೋಂಥದ್ದು ಇದೆ. ಇದೆಲ್ಲ ನಿಯಮಗಳಿದೆ, ಅದನ್ನು ಅನುಸರಿಸಬೇಕು ಅನ್ನೋವಂಥದ್ದು ಎರಡನೇ ಭಾಗ. ಮೂರನೇ ಭಾಗ, ರಾಷ್ಟ್ರೀಯ ವಿಚಾರಗಳು ಬಂದಾಗ ಅದಕ್ಕೆ ಮಾನ್ಯತೆಯನ್ನು, ಗೌರವವನ್ನು ಕೊಡುವಂಥದ್ದು ಇರಬೇಕು. ಈಗ ರಾಷ್ಟ್ರಧ್ವಜ ಇರ್ಬೋದು, ರಾಷ್ಟ್ರಗೀತೆ ಇರ್ಬೋದು, ಸಂವಿಧಾನ ಇರ್ಬೋದು, ಹಾಗೆಯೇ ಸೈನಿಕರು ಇರ್ಬೋದು, ಇವೆಲ್ಲವಕ್ಕೂ ಸಹ ನಾವು ಗೌರವವನ್ನು ಸಲ್ಲಿಸುವಂಥದ್ದು. ಹೀಗೆ 5 ವಿಷಯಗಳನ್ನು ಸಮಾಜದಲ್ಲಿ ನಾವು ಒಂದು ಪುಸ್ತಕವನ್ನು ಪ್ರತಿ ಮನೆಗೂ ಕೊಟ್ಟು ಈ ವಿಷಯಗಳನ್ನು ಇಟ್ಟು ಹೇಳಿತ್ತು. ಇದನ್ನು ಬಹುತೇಕ ಜನ ಭಾಳ ಉತ್ಸಾಹದಿಂದ ಮತ್ತು ಸಂತೋಷದಿಂದ ಸ್ವೀಕಾರ ಮಾಡಿದ್ದಾರೆ. ಅನೇಕರು ನಮಗೆ ಕೇಳಿದ್ದಾರೆ, ನಾವೇನು ಮಾಡ್ಬೋದು ಅಂತ ಹೇಳಿದ್ದಾರೆ. ಮತ್ತು ಇನ್ನೂ ಕೆಲವರು, ನಾನು ಈ ವಿಷಯವನ್ನು ಮಾಡ್ತೀನಿ, ಪರಿಸರ ದೃಷ್ಟಿಯಿಂದ ಮಾಡ್ತೀನಿ, ನಾನು ಈ ರೀತಿಯಾಗಿ ಸಾಮರಸ್ಯ ದೃಷ್ಟಿಯಿಂದ ಕೆಲಸ ಮಾಡ್ತೀನಿ ಅನ್ನೋ ಕೇಳಿದೆ. ದೊಡ್ಡವರೂ ಸಹ ಈ ರೀತಿಯ ಸಂಗತಿಗಳನ್ನು ನಾವೇನು ಮಾಡ್ಬೋದು ಅಂತ, ನಿವೃತ್ತ ಜಡ್ಜಸ್ ಇರ್ಬೋದು, IAS ಅಧಿಕಾರಿಗಳಿರ್ಬೋದು, ಆ ಥರದವರೂ ಸಹ ಮಾಡಿದ್ದಾರೆ. ತುಂಬ ಜನ ಮಹಿಳೆಯರು ಮನೆಗಳಲ್ಲಿ ಇದನ್ನು ಹೇಳಿದಾಗ ಅವರು ಅತ್ಯಂತ ಇದನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡಿರುವಂಥದ್ದು ಇದೆ. ಬರುವಂಥ ಒಂದು 10-15 ವರ್ಷಗಳಲ್ಲಿ ಇಡೀ ಸಮಾಜ ಇದನ್ನು ಕೈಗೆತ್ತಿಕೊಂಡು ಒಂದು ಸಮಾಜದಲ್ಲಿ ಈ ರೀತಿಯ ಸಂಗತಿಗಳನ್ನು ವ್ಯವಹಾರದಲ್ಲಿ ತರಬೇಕು, ಆಡಳಿತದಲ್ಲಿ ಅಂದರೆ ದಿನನಿತ್ಯದ ಚಟುವಟಿಕೆಯಲ್ಲಿ ತರಬೇಕು ಅನ್ನೋದು. ಆ ದೃಷ್ಟಿನಲ್ಲಿ ನಮಗೆ ಒಳ್ಳೆಯ ಒಂದು ಶಕ್ತಿ ಉಂಟಾಗಿದೆ ಸಮಾಜದಲ್ಲಿ ಬಂದಂಥ ಸ್ಪಂದನೆ. ಇನ್ನು ಕೆಲವು ಅಧಿಕಾರಿಗಳ ಪ್ರವಾಸದಲ್ಲಿ ನಮ್ಮ ಪ್ರಾಂತದಲ್ಲಿ ಭಾಳ ವಿಶೇಷವಾದ ಕಾರ್ಯಕ್ರಮಗಳಾಗಿದೆ. ನಿಮಗಾಗಲೇ ಗೊತ್ತಾಗಿದೆ, ಒಂದು ಸರಸಂಘ ಚಾಲಕರು ಬಂದಾಗ ಗಣ್ಯಾತಿ ಗಣ್ಯರನ್ನು PS ಕಾಲೇಜಿನಲ್ಲಿ ನಾವು ಸೇರಿಸಿದ್ವಿ. ಇಡೀ 13 ಶ್ರೇಣಿನಲ್ಲಿ ನಾವು ಕರೆದಿದ್ವಿ. ಅದು ಅಡ್ವೊಕೇಟ್ಸ್ ಇರ್ಬೋದು, ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಇಂಡಸ್ಟ್ರಿಯಲಿಸ್ಟ್ಸ್ ಇರ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರೋವಂಥದ್ದು ಇರ್ಬೋದು. ಈ ರೀತಿಯಾಗಿ ಕರೆದಿದ್ವಿ. ಸುಮಾರು 1228 ಜನ 2 ದಿನ ಮಾಡಿದರು. ವಿಶೇಷ ಅಂತ ಹೇಳಿದ್ರೆ 418 ಪ್ರಶ್ನೆಗಳನ್ನು ಕೇಳಿದರು. ಆ ಎಲ್ಲ ಪ್ರಶ್ನೆಗಳನ್ನು ನಾವು ಸಂಕಲಿತಗೊಳಿಸಿ 278 ಪ್ರಶ್ನೆಗಳು ಮಾಡಿ, ಅಷ್ಟೂ ಪ್ರಶ್ನೆಗಳಿಗೆ 4.5 ಗಂಟೆಗಳ ಕಾಲ ಸರಸಂಘ ಚಾಲಕರು ಮಾಡಿದರು. ನೀವೆಲ್ಲ ಪತ್ರಿಕೆನವರೂ ಸಹ ಭಾಳ ವಿವರವಾಗಿ ಚೆನ್ನಾಗಿ ಅದನ್ನು ಪ್ರಕಟ ಮಾಡಿದ್ರಿ. ಅದು ಒಂದು ಯಶಸ್ವಿಯಾದ ಕಾರ್ಯಕ್ರಮ. ಅನೇಕರು ಅದಾದ ನಂತರ ಪ್ರತಿಕ್ರಿಯೆಯನ್ನು ವ್ಯಕ್ತ ಮಾಡಿದರು. ನಾವು ಏನು ಮಾಡಬಹುದು, ನಾವು ನಿಮ್ಮ ಜೊತೆಯಲ್ಲಿ ಇದ್ದೀವಿ. ನಮ್ಮ ಸಂಸ್ಥೆನಲ್ಲಿ ಅಂತೂ ಒಂದು ಈ ರೀತಿಯಾಗಿ ನಿರ್ಣಯವನ್ನು ತೆಗೆದುಕೊಂಡು ರೆಸಲ್ಯೂಷನ್ ಪಾಸ್ ಮಾಡಿ ನಮಗೆ ಲೆಟ್ರೂ ಕೊಟ್ಟಿದ್ದಾರೆ. ನಮ್ಮ ಸಂಸ್ಥೆನಲ್ಲಿ ರೆಸಲ್ಯೂಷನ್ ಪಾಸ್ ಮಾಡಿದ್ವಿ,
ನಾವು ಯೋಚನೆ ಮಾಡೋದು, ನೀವು ಯೋಚನೆ ಮಾಡೋದು ಎಲ್ಲವೂ ಒಂದೇ ಆಗಿದೆ. ಹಾಗಾಗಿ ನಮ್ಮದು ಸಾವಿರಾರು ಭಜನಾ ಕೇಂದ್ರಗಳಿದೆ, ಆ ಸಾವಿರಾರು ಹಳ್ಳಿಗಳಲ್ಲಿ ನಾವು ಮಾಡ್ತಾಯಿದ್ದೀವಿ. ಅದನ್ನು ನಾವು ನಿಮ್ಮ ಜೊತೆಯಲ್ಲಿ ಜೋಡಿಕೊಂಡು ಈ ಕಾರ್ಯವನ್ನು ಮಾಡ್ತೀವಿ ಅನ್ನೋಂಥ ಈ ರೀತಿ ಅನೇಕರು ಹಿರಿಯರು ಪ್ರತಿಕ್ರಿಯೆಯನ್ನು ಮಾಡಿದ್ದಾರೆ. ಹಾಗೆ ಉತ್ತರ ಕರ್ನಾಟಕದಲ್ಲಿ ನಮ್ಮ ಸರ್ಕಾರಿವಾರು ಮಾನ್ಯ ದತ್ತಾತ್ರೇಯವರು ಪ್ರವಾಸ ಇದ್ದಾಗ ಧಾರವಾಡದಲ್ಲಿ ಈ ರೀತಿಯಾದಂಥ ಶಿಕ್ಷಕರು ಇವ್ರನ್ನೆಲ್ಲ ಸೇರಿಸಿತ್ತು. ಭಾಳ ಉತ್ಕೃಷ್ಟವಾಗಿ 2 ಗಂಟೆಗಳ ಕಾಲ ಪ್ರಸ್ತಾವನೆ ಮತ್ತು ಸಂವಾದ ಕಾರ್ಯಕ್ರಮ ನಡೀತು. ಅನೇಕ ಶಿಕ್ಷಕರು ಮತ್ತು ಯಾರು ಶಿಕ್ಷಣ ಸಂಸ್ಥೆಗಳಿದ್ದಾರೆ ಅದರ ಪ್ರಮುಖರು ಅವರೆಲ್ಲರೂ ಭಾಗವಹಿಸಿದರು. ಸುಮಾರು 1600ಕ್ಕೂ ಹೆಚ್ಚು ಜನ ಶಿಕ್ಷಕರು ಭಾಗವಹಿಸಿದರು. 970 ಜನ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು ಈ ಥರದವ್ರು ಭಾಗವಹಿಸಿದರು. ಒಂದು ಉತ್ಕೃಷ್ಟವಾದ ಸಂವಾದ ಅಲ್ಲಿ ಆಯಿತು. ಅವರ ಪ್ರತಿಕ್ರಿಯೆಯೂ ಭಾಳ ಚೆನ್ನಾಗಿತ್ತು. ಹಾಗೆ ಮಾನ್ಯ ಮುಕುಂದ ಅವರು ನಮ್ಮ ಸಹ ಸರ್ಕಾರಿವಾರು ಅವರು ವಿಜಯಪುರಕ್ಕೆ ಭೇಟಿ ಮಾಡಿದಾಗ 2 ಕಾರ್ಯಕ್ರಮಗಳನ್ನು ಯೋಜನೆ ಮಾಡಿದರು. ಒಂದು ಯುವ ಸನ್ಯಾಸಿಗಳು, ಯಾರು ಯುವಾಗ ಸನ್ಯಾಸಿಗಳಿರ್ತಾರೆ ಅಂಥವರ ಸಂತರ ಒಂದು ಸಮಾವೇಶ ಮಾಡಿದರು. ಸುಮಾರು 230 ಜನ ಅದರಲ್ಲಿ ಪಾಲ್ಗೊಂಡಿದ್ದರು. ಅನೇಕ ವಿಷಯಗಳು ಬಂತು. ಹಾಗೆಯೇ ಪಂಚಪರಿವರ್ತನೆಯ ವಿಷಯಗಳನ್ನು ಸಹ ಅವರ ಗಮನಕ್ಕೆ ತರಲಾಯಿತು. ಆ ಸಂದರ್ಭದಲ್ಲೂ ಸಹ ಎಲ್ಲರೂ ನಾವು ಇದಕ್ಕೆ ಭಾಗವಹಿಸ್ತೀವಿ ಅಂತ ಹೇಳಿ ಯೋಚನೆ ಮಾಡಿದಂಥ ಒಂದು ಪ್ರತಿಕ್ರಿಯೆ ಆಯಿತು. ಹಾಗೆ ಯುವ ಉದ್ಯಮಗಳ ದೃಷ್ಟಿಯಿಂದಲೂ ನಾವೊಂದು ಕಾರ್ಯಕ್ರಮ ಮಾಡಿದ್ವಿ ಅಲ್ಲೇ ವಿಜಯಪುರದಲ್ಲಿ. ಸುಮಾರು 1300ಕ್ಕೂ ಹೆಚ್ಚು ಜನ ಅದರಲ್ಲಿ ಪಾಲ್ಗೊಂಡಿದ್ದರು. ಅನೇಕ ಯುವಕರು ಬೇರೆ ಬೇರೆ ಆ ಕಡೆ ಉತ್ತರ ಪ್ರಾಂತ್ಯದಿಂದ ಬಂದಂಥವರು ಭಾಳ ಉತ್ಸುಕರಾಗಿ ಭಾಗವಹಿಸಿದರು. ಸಂಘದ ವಿಚಾರ, ಸಂಘದ ಚಟುವಟಿಕೆಯಲ್ಲಿ ಮಾಡಿದರು. ನಾವೇನು ಮಾಡಬೇಕು ಅನ್ನೋವಂಥದ್ದನ್ನೇ ಅವರೆಲ್ಲ ಕೇಳ್ತಾ ಇದ್ದಂಥ ಸಂಗತಿ. ಹೀಗೆ ಅನೇಕರಿಗೆ ಸಂಘದ ಬಗ್ಗೆ ಒಲವಿರುವಂಥದ್ದು ಆ 2 ಕಾರ್ಯಕ್ರಮಗಳು ಮಾಡಿದರು. ಹೀಗೆ ಇಡೀ ದೇಶದಾದ್ಯಂತ ಸರಸಂಘ ಚಾಲಕರದು 4 ಕಾರ್ಯಕ್ರಮಗಳು ಈ ಥರ ವ್ಯಾಖ್ಯಾನಮಾಲೆ ಹೆಸರಿನಲ್ಲಿ ಮಾಡಿದ್ದೀವಿ. ದಿಲ್ಲಿನಲ್ಲಿ, ಮುಂಬೈನಲ್ಲಿ, ಕಲ್ಕತ್ತಾದಲ್ಲಿ ಮತ್ತು ಬೆಂಗಳೂರಿನಲ್ಲಿ ಎಲ್ಲವೂ ಸಹ ಭಾಳ ಉತ್ಕೃಷ್ಟವಾಗಿ ಆಗಿದೆ. ಮಾಧ್ಯಮಗಳಲ್ಲೂ ಸಹ ಚೆನ್ನಾಗಿ ಬಂದಂಥದ್ದು ನಮಗೆಲ್ಲ ಗೊತ್ತೇ ಇದೆ. ಸೊ ಈ ರೀತಿಯಾಗಿ ಹಿರಿಯರ ಪ್ರವಾಸದ ಸಂದರ್ಭದಲ್ಲಿ ನಮ್ಮ ಈ ಚಟುವಟಿಕೆಗಳು ಮಾಡೋಂಥದ್ದು ಇದೆ. ಇನ್ನು ಹಿಂದೂ ಸಮಾವೇಶಗಳು ನಾವು 3ನೇ ಕಾರ್ಯಕ್ರಮ ಮಾಡಿದ್ವಿ. ಹಿಂದೂ ಸಮಾವೇಶಗಳು ಎಲ್ಲ ವಸತಿ ಮಟ್ಟದಲ್ಲಿ, ಎಲ್ಲಿ ನಗರ ಪ್ರದೇಶದಲ್ಲಿ, ನಗರ ಮಟ್ಟದಲ್ಲಿ ಮಾಡಬೇಕು ಅಂಥೇಳಿ ಇತ್ತು. ನಮಗೆ 4-5 ಸಂಗತಿಗಳು ಗಮನಕ್ಕೆ ಬಂದಂಥದ್ದು. ಮೊದಲನೇದಾಗಿ ಅತ್ಯಂತ ಅಧಿಕ ಸಂಖ್ಯೆಯಲ್ಲಿ ಮಹಿಳೆಯರು ಪಾಲ್ಗೊಂಡಿದ್ದರು. ಕೆಲವು ಕಡೆಗೆ 60-70% ಭಾಗ ಮಹಿಳೆಯರು ಭಾಗವಹಿಸಿದರು. ನಾನು ಜಮಖಂಡಿಗೆ ಹೋಗಿದ್ದೆ, 90% ಭಾಗ ಮಹಿಳೆಯರು ಅಲ್ಲಿ ಭಾಗವಹಿಸಿದ್ದರು. ಹೀಗೆ ಮಹಿಳೆಯರ ಭಾಗವಹಿಸಿಕೆ, ಅವರು ಕಳಸಗಳನ್ನು ತೆಗೆದುಕೊಂಡು ಪೂರ್ಣಕುಂಭ ಸ್ವಾಗತದಲ್ಲಿ ಭಾಗವಹಿಸಿದಂಥದ್ದು ಮತ್ತು ಅವರೇ ನಿರ್ವಹಣೆ ಮಾಡಿದಂಥದ್ದು, ಅವರೇ ಪ್ರದರ್ಶನಗಳನ್ನು ಮಾಡಿದಂಥದ್ದು, ವೇದಿಕೆಯ ಮೇಲೆ ಭಾಷಣಗಳನ್ನು ಮಾಡಬೇಕಾದ್ರೆ ಅನೇಕ 100 ಜನ ತಾಯಂದಿರು ಅವರು ತುಂಬ ಉತ್ಕೃಷ್ಟವಾಗಿ ಅವರ ಮಾತುಗಳನ್ನು ಇಟ್ಟಂಥದ್ದು ಮೊದಲನೇ ಸಂಗತಿ ನಮಗೆ ಗಮನಕ್ಕೆ ಬಂದದ್ದು. ಎರಡನೇದು, ಸಮಾಜ ನಾವು ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚಾಗಿ ಸ್ಪಂದನೆ ಮಾಡ್ತು. ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬೆಂಗಳೂರಂಥ ಕಡೆಗೆ, ಜಯನಗರ ಅಂಥ ಕಡೆಗೆ, ಸದಾಶಿವನಗರ ಅಂಥ ಕಡೆಗೆ, ಎಲ್ಲಿ ಮನೆಯಿಂದ ಆಚೆನೇ ಬರೋದಿಲ್ಲ ಅಂಥ ಕಡೆಗೂ ಸಹ ಸಾವಿರಾರು ಜನ ಬಂದಿದ್ದಷ್ಟೇ ಅಲ್ಲ, ನಮ್ಮದು ಒಟ್ಟು 3-4 ಗಂಟೆ ಶೋಭಾಯಾತ್ರೆ, ಒಟ್ಟು ವೇದಿಕೆ ಕಾರ್ಯಕ್ರಮ ಇದ್ದಾಗ ಅಷ್ಟೂ ಹೊತ್ತು ಕೂತು ಕೇಳಿ ಕೊನೆಗೆ ಪ್ರಸಾದ ವಿನಿಯೋಗವನ್ನು ಸ್ವೀಕಾರ ಮಾಡಿ ಹೋದಂಥದ್ದು ಇದೆ. ಇದು ನಮಗೆ ಭಾಳ ಶಕ್ತಿಯನ್ನು ಕೊಟ್ಟಂಥದ್ದು. ಇಡೀ ಜನ ಸಮುದಾಯ ಇದಕ್ಕೆ ಸ್ಪಂದನೆ ಮಾಡಿದೆ, ಸಂಘದ ವಿಚಾರವನ್ನು ಒಪ್ಪಿಕೊಂಡಿದೆ, ಸಂಘದ ಕಾರ್ಯಕ್ಕೆ ಬೆಂಬಲವನ್ನು ಕೊಡುವಂಥದ್ದು ಆಗಿದೆ. ಹೀಗೆ ಇಡೀ ದೇಶದ ವ್ಯಾಪಿ ಆಗಿದೆ. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಎಲ್ಲಿ ನಾವು ಹೋಗಲಿಕ್ಕೆ ಆಗ್ತಿರಲಿಲ್ಲ, ಮಣಿಪುರ ಇರ್ಬೋದು, ಮೇಘಾಲಯ ಇರ್ಬೋದು, ಅರುಣಾಚಲ ಇರ್ಬೋದು, ಆಂಧ್ರದ ನಲ್ಗೊಂಡ ಪ್ರದೇಶದಲ್ಲಿ ಹಿಂದೆ ನಕ್ಸಲ್ ಮೂಮೆಂಟ್ಸ್ ಇದ್ದಂಥ ಇಂಥ ಸ್ಥಳಗಳಲ್ಲೂ ಸಹ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಕಾರ್ಯಕ್ರಮಗಳಲ್ಲಿ ಆಗಿರೋವಂಥದ್ದು. ಅಲ್ಲಿ ವರದಿ ಕೊಡಬೇಕಾದ್ರೆ ಅಲ್ಲಿನ ಕಾರ್ಯಕರ್ತರಿಗೆ ಆದಂಥ ಅನುಭವ, ಅವರ ಪ್ರೇರಣೆ, ಅವರಿಗೆ ಸಿಕ್ಕಂಥ ಒಂದು ಉತ್ಸಾಹ ಅವರ ವರದಿಗಳಲ್ಲಿ ನಮಗೆ ಗೋಚರ ಆಗ್ತಾಯಿತ್ತು. ಇಷ್ಟು ಇಡೀ ದೇಶದಾದ್ಯಂತ ಎಲ್ಲ ಕಡೆಗೂ ಸಹ ಹಿಂದೂ ಸಮಾವೇಶಗಳು ಚೆನ್ನಾಗಾಗಿದೆ. ಇದಿದೆ, ಅದು ಅಂಕಿಅಂಶಗಳು ನಾನು ಹೇಳ್ತೇನೆ ಒಟ್ಟಿಗೆ, ಮತ್ತು ನಿಮ್ಮ ಕೈಯಲ್ಲೇ ಕೊಟ್ಟಿದೆ ಅದು. ಈ ರೀತಿ ಹಿಂದೂ ಸಮಾವೇಶಗಳಿಗೆ ಆಗಿದೆ. ಹಿಂದೂ ಸಮಾವೇಶಗಳು ಈಗ ಸದ್ಯದಲ್ಲಿ 37 ಪ್ರಾಂತದಲ್ಲಾಗಿದೆ. ಇನ್ನೂ ಕೆಲವು ಪ್ರಾಂತದಲ್ಲಿ ಮುಂದುವರಿಯುವಂಥದ್ದಿದೆ. ಉದಾಹರಣೆಗೆ ತೆಲಂಗಾಣದಲ್ಲಿ
ಚುನಾವಣೆ ಬಂತು, ಹಾಗಾಗಿ ಮುಂದಕ್ಕೆ ಹಾಕಿದ್ದಾರೆ. ಈ ರೀತಿ ಅಲ್ಲಿನ ಪರಿಸ್ಥಿತಿಗೆ ತಕ್ಕಂತೆ ಯೋಜನೆಗಳನ್ನು ಮಾಡಿದ್ದಾರೆ. ನಮ್ಮ ಪ್ರಾಂತದಲ್ಲೂ ಸಹ ಭಾಳ ದೊಡ್ಡ ಪ್ರಮಾಣದಲ್ಲಿ ಹಿಂದೂ ಸಮಾವೇಶಗಳು ಆಗಿರುವಂಥದ್ದು ಆಗಿದೆ. ಇನ್ನು ಇದರ ಮಧ್ಯದಲ್ಲಿ ಸಂಚಲನಗಳನ್ನು ಮಾಡಿದ್ವಿ. 2ನೇ ಭಾಗದಲ್ಲಿ ನಾವು ವಿಜಯದಶಮಿ ಆದ ಮೊದಲನೇ ವಾರದಲ್ಲೇ ಸಂಚಲನ ಮಾಡಿದ್ವಿ. ಇಡೀ ದೇಶದಲ್ಲಿ ಒಂದು ಒಳ್ಳೆಯ ರೆಸ್ಪಾನ್ಸ್ ನಮಗೆ ಸಿಕ್ಕಿದೆ. ಕರ್ನಾಟಕದಲ್ಲೂ ಸಹ ಬೆಂಗಳೂರಿನಲ್ಲೇ 100 ಕಡೆಗೆ ಒಂದೇ ದಿನ ನಾವು ಮಾಡಿದ್ವಿ. ಒಂದು ಸಂಚಲನದ ದೂರ ಅಂತ ಹೇಳಿದ್ರೆ ಸುಮಾರು 2.5ರಿಂದ 3 ಕಿಲೋಮೀಟ್ರು, ಸುಮಾರು 250ರಿಂದ 300 ಕಿಲೋಮೀಟರು ಸಂಚಲನ ಒಂದೇ ದಿನದಲ್ಲಿ ಬೆಂಗಳೂರಿನಲ್ಲಾಯಿತು. ಬೆಂಗಳೂರಿನಲ್ಲಿ 32,000ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿದರು. ಉತ್ತರ ಕರ್ನಾಟಕದಲ್ಲೂ ಸಹ ಭಾಳ ದೊಡ್ಡ ಪ್ರಮಾಣದಲ್ಲಿ ಸ್ಪಂದನೆ ಇತ್ತು. ಹುಬ್ಬಳ್ಳಿ ಅಂಥ ಕಡೆಗೂ ಸಹ ನಮಗೆ 8,000ಕ್ಕೂ ಹೆಚ್ಚು ಜನ ಹುಬ್ಬಳ್ಳಿ ನಗರದಿಂದ ಭಾಗವಹಿಸಿದರು. ಅದು ಧಾರವಾಡ ಇರ್ಬೋದು, ಬೆಳಗಾಂ ಇರ್ಬೋದು, ಆ ಕಡೆ ಎಲ್ಲ ಪ್ರಾಂತಗಳಲ್ಲೂ ಸಹ 2,000, 3,000 ಜಿಲ್ಲಾ ಕೇಂದ್ರಗಳಲ್ಲಿ ಭಾಗವಹಿಸಿರುವಂಥದ್ದು ಹೀಗಾಯಿತು. 1,30,000ಕ್ಕೂ ಹೆಚ್ಚು ಗಣವೇಶಧಾರಿ ಸ್ವಯಂ ಸೇವಕರು ಸಂಚಲನದಲ್ಲಿ ಉತ್ತರ ಕರ್ನಾಟಕದಲ್ಲಿ ಭಾಗವಹಿಸಿರುವಂಥದ್ದು ಬಹಳ ದೊಡ್ಡ ಶಕ್ತಿ ನಮಗೆ ತಂದುಕೊಟ್ಟಿರುವಂಥದ್ದು ಆಗಿದೆ. ಹೀಗೆ ಚರ್ಚೆ ಆಯಿತು. ಇನ್ನು 2 ಕಾರ್ಯಕ್ರಮಗಳು ನಮ್ಮಲ್ಲಿ ಆಗಬೇಕಾಗಿದೆ. ಒಂದು ಪ್ರಮುಖ ನಾಗರಿಕರ ಗೋಷ್ಠಿ ಜಿಲ್ಲಾಶಃ ಮಾಡಬೇಕು ಅಂತೇಳಿ ಯೋಚನೆ ಮಾಡಿದೆ. ಏಪ್ರಿಲ್ ಕೊನೆ ಭಾಗದಲ್ಲಿ ಮೇನಲ್ಲಿ ಮಾಡುತ್ತೆ. ಅಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖರನ್ನು ಜೋಡಿಸ್ಕೊಂಡು ನಾವು ಅಲ್ಲಿನ ಜಿಲ್ಲೆಯ ಸಮಸ್ಯೆಗಳು, ಜಿಲ್ಲೆಯಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿ ಯಾವ ರೀತಿ ಸಮಾಜದ ಕೆಲಸ ಮಾಡಬೇಕು, ಈ ಹಿನ್ನೆಲೆಯಲ್ಲಿ ಮಾಡ್ತೀವಿ. ಇನ್ನು ಅದೇ ಸಮಯದಲ್ಲಿ ತಾಲೂಕು ಮಟ್ಟದಲ್ಲಿ ಸದ್ಭಾವ ಕಾರ್ಯಗಳನ್ನು ಸದ್ಭಾವ ಗೋಷ್ಠಿಗಳನ್ನು ಮಾಡಬೇಕು ಅಂಥೇಳಿ ಯೋಚನೆ ಮಾಡಿದೆ. ಇದು ಜಾತಿಯ ಮುಖಂಡರನ್ನೆಲ್ಲ ಸೇರಿಸಿ ನಾವು ಪಂಚಪರಿವರ್ತನೆಯಲ್ಲಿ ನಮ್ಮ ಇದರಲ್ಲಿ ಹೇಗೆ ಅದನ್ನು ಅನುಷ್ಠಾನಕ್ಕೆ ತರಬೇಕು ಅನ್ನೋ ದೃಷ್ಟಿಯಿಂದ ಸದ್ಭಾವ ಕಾರ್ಯದ ದೃಷ್ಟಿಯಿಂದ ಈಗಾಗಲೇ ಉತ್ತರ ಕರ್ನಾಟಕದಲ್ಲಿ ಈ ತಿಂಗಳ ಕೊನೆ ಭಾಗದಲ್ಲಿ ಪ್ರಾರಂಭ ಆಗಿದೆ. ದಕ್ಷಿಣ ಕರ್ನಾಟಕದಲ್ಲಿ ಇನ್ನೂ ಒಂದಷ್ಟು ಕಾರ್ಯಕ್ರಮಗಳು ನಡೆಯುವಂಥದ್ದು ಇದೆ, ಮೇ ತಿಂಗಳಲ್ಲಿ ನಡೆಯುತ್ತೆ. ಇದೆಲ್ಲ ಆದ ಮೇಲೆ ನಾವು ಸೆಪ್ಟೆಂಬರ್ನಲ್ಲಿ ಎಲ್ಲ ಶಾಖೆನೇ ನಮಗೆ ಭಾಳ ಮುಖ್ಯ ನಮ್ಮ ಕಾರ್ಯ ವ್ಯಕ್ತಿ ನಿರ್ಮಾಣ ದೃಷ್ಟಿಯಿಂದ. ಹಾಗಾಗಿ ಬಹುತೇಕ ಎಲ್ಲ ಗ್ರಾಮಗಳಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಶಾಖೆಗಳಾಗಬೇಕು. ಎಲ್ಲರ ಗಮನ ನಾವು ಸೆಪ್ಟೆಂಬರ್ನಲ್ಲಿ 1 ವಾರ 10 ದಿನ ನಾವೆಲ್ಲರೂ ಶಾಖೆಗಳನ್ನು ಹೆಚ್ಚು ಮಾಡುವ ದೃಷ್ಟಿಯಿಂದ ಪ್ರಯತ್ನ ಮಾಡಬೇಕು. ಈ ದೃಷ್ಟಿನಲ್ಲಿ ಯೋಜನೆ ಆಡುವಂಥದ್ದು ಆಗಿದೆ. ಹೀಗೆ ಒಟ್ಟಾರೆ ಶತಮಾನೋತ್ಸವದ ಕಾರ್ಯಕ್ರಮಗಳು ಏನು ಕೈಗೆತ್ಕೊಂಡಿತ್ತೋ ಅದು ತುಂಬ ಶಕ್ತಿ, ಪ್ರೇರಣೆ, ಉತ್ಸಾಹ ಕಾರ್ಯಕರ್ತರಲ್ಲೂ ಕೊಟ್ಟಿದೆ. ಜನರ ಒಂದು ಸ್ಪಂದನೆ ನಮಗೆ ಮತ್ತು ಅವರ ಸಲಹೆಗಳೂ ಸಹ ಭಾಳಷ್ಟು ನಮಗೆ ಉಪಯುಕ್ತವಾಗಿದೆ. ಈ ದೃಷ್ಟಿನಲ್ಲಿ ಎಲ್ಲ ಕಾರ್ಯಕ್ರಮಗಳೂ ಅತ್ಯಂತ ಯಶಸ್ವಿಯಾಗಿರುವಂಥದ್ದು ಇದೆ. ಅಂಕಿಅಂಶಗಳ ಕಡೆ ಹೋದಾಗ 1-2-3 ಗಮನಕ್ಕೆ ತರ್ತೇನೆ. ಇದು ನಿಮ್ಮ ಕೈನಲ್ಲೂ ಇದೆ. ಇದು ವಿಜಯದಶಮಿದು ಈಗಾಗಲೇ ಉಲ್ಲೇಖ ಮಾಡಿ ಹೇಳಿದ್ದೀನಿ. 62,555 ಉತ್ಸವಗಳಾಗಿದೆ. ಒಟ್ಟು ಉಪಸ್ಥಿತಿ 32,45,141. ಸಂಚಲನ ನಡೆದ ಒಟ್ಟು ಸ್ಥಾನಗಳು 22,656. ಭಾಗವಹಿಸಿದ ಸ್ವಯಂ ಸೇವಕರು 25,45,818. ಇದು ದೇಶದ್ದಿದು. ಹಾಗೆ ಹಿಂದೂ ಸಮಾವೇಶಗಳು ನಾನಾಗಲೇ ಉಲ್ಲೇಖ ಮಾಡಿದೆ, 37 ರಾಜ್ಯದಲ್ಲಿ ಆಗಿದೆ. ಇನ್ನೂ ಕೆಲವು ಕಡೆಗೆ ಆಗುವಂಥದ್ದು ಇದೆ. ಇದುವರೆಗೂ ಆಗಿರುವಂಥದ್ದು ಒಟ್ಟು ಮಂಡಲಗಳು ಅಂದರೆ ಗ್ರಾಮ ಪಂಚಾಯತಿ ಲೆಕ್ಕದಲ್ಲಿ 23,143. ವಸತಿಗಳು ಅಂದರೆ 10,000 ಜನಸಂಖ್ಯೆ ಇರೋವಂಥದ್ದು 13,905. ಭಾಗವಹಿಸಿದ ಮಹಿಳೆಯರು 1,55,95,124. ಭಾಗವಹಿಸಿದ ಪುರುಷರು 1,93,40,087. ಒಟ್ಟು 3,49,35,211. ಮನೆ ಸಂಪರ್ಕ, ಗೃಹ ಸಂಪರ್ಕದ್ದು ಗ್ರಾಮಗಳ ಸಂಪರ್ಕ 3,89,465. ಇದೂ ಅಷ್ಟೇ, ಇನ್ನೂ ಪೂರ್ಣ ಆಗಿಲ್ಲ. ಇದುವರೆಗೂ ಆಗಿರೋಂಥ ಸಂಖ್ಯೆ ಇದು. ವಸತಿಗಳ ಸಂಪರ್ಕ 31,143. ಮನೆಗಳ ಭೇಟಿ 10,02,12,162. ಕರಪತ್ರಗಳು ವಿತರಣೆ ಮಾಡಿರೋದು 9,11,88,203. ಪುಸ್ತಕ ಮಾರಾಟ 84,13,552. ಈ ಕಡೆ ನಮ್ಮ ಪ್ರಾಂತದ್ದು ಕೊಟ್ಟಿದೆ ವರದಿ, ಆಗಲೇ ವರದಿಗಳು ಇದೆ. ಒಟ್ಟು ಶಾಖೆಗಳು ನಮ್ಮ ಪ್ರಾಂತದಲ್ಲಿ ಈಗ
4127 ಇದೆ. ಒಟ್ಟು ಮಿಲನ ವಾರಕ್ಕೊಮ್ಮೆ ನಡೆಯುವಂಥದ್ದು 1389 ಇದೆ. ಒಟ್ಟು ಮಂಡಳಿಗಳು ತಿಂಗಳಿಗೊಮ್ಮೆ ನಡೆಯುವಂಥದ್ದು 60 ಇದೆ. ಇದೂ ಸಹ ನಮ್ಮ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಿಗೆ ಆಗಿರುವಂಥದ್ದು ಇದೆ. ಹಿಂದೂ ಸಮಾಜೋತ್ಸವದ ಕಾರ್ಯಕ್ರಮಗಳು 2194 ಉತ್ಸವಗಳಾಗಿದೆ. ಒಟ್ಟು ಉಪಸ್ಥಿತಿ 19,61,158. ವಿಜಯದಶಮಿ ಉತ್ಸವಗಳು 7,262. ಒಟ್ಟು ಉಪಸ್ಥಿತಿ 2,77,538. ಇದು ಗಣವೇಶಧಾರಿ ಸ್ವಯಂ ಸೇವಕರು ಉಪಸ್ಥಿತಿ ಇರುವಂಥದ್ದು. ಸಂಚಲನಗಳು ಒಟ್ಟು 562 ಕಡೆಗಾಗಿದೆ. ಒಟ್ಟು ಸಂಖ್ಯೆ 2,21,963 ಜನ ಭಾಗವಹಿಸಿದ್ದಾರೆ. ಅಭಿಯಾನದಲ್ಲಿ ಸಂಪರ್ಕ ಮಾಡಿದಂಥ ಮನೆಗಳು ನಮ್ಮ ಪ್ರಾಂತ್ಯದ್ದು 48,68,691. ಇದಿಷ್ಟು ಅಂಕಿಅಂಶಗಳು. ಹಾಗೆ ಇದಲ್ಲದೆ ವಿಶೇಷವಾಗಿ ಈ ವರ್ಷ ರಾಣಿ ಅಬ್ಬಕ್ಕ ಅವರದ 300ನೇ ವರ್ಷದ ಕಾರ್ಯಕ್ರಮವನ್ನು ಮಾಡಿದರು. ವಿಶೇಷವಾಗಿ 500 ಅದು ABRMS ನಮ್ಮ ಅಖಿಲ ಭಾರತೀಯ ರಾಷ್ಟ್ರೀಯ ಶೈಕ್ಷಿಕ ಮಹಾಸಂಘ ಅದರ ವತಿಯಿಂದ ಅನೇಕ ಕಾಲೇಜುಗಳಲ್ಲಿ ಇದನ್ನು ಯೋಜನೆ ಮಾಡಿತ್ತು. ಸುಮಾರು 500 ಕಡೆಗೆ ಇದನ್ನು ಯೋಚನೆ ಮಾಡಿತ್ತು. 2 ರಥಗಳೂ ಸಹ ಆ ಕಡೆ ಮತ್ತು ಈ ಕಡೆ 2 ರಥಗಳೂ ಸಹ ಇಡೀ ಪ್ರಾಂತದಲ್ಲಿ ಸಂಚಾರ ಮಾಡಿದಂಥದ್ದು ಇದೆ. ಇದಕ್ಕೆ ಯುವಕರ ಒಂದು ಪ್ರತಿಸ್ಪಂದನೆ ತುಂಬ ಚೆನ್ನಾಗಿತ್ತು. ನಾನು ಇಲ್ಲಿ ಆನೇಕಲ್ಲಲ್ಲೂ ಮತ್ತು ಅಲ್ಲಿ ಬೆಳಗಾವಿನಲ್ಲೂ 2 ಕಡೆಗೂ ಸಹ ರಥಯಾತ್ರೆಯ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆ. ರಾಣಿ ಅಬ್ಬಕ್ಕ ಬಗ್ಗೆ ಇವತ್ತಿನ ಯುವ ಪೀಳಿಗೆಗೆ ಅವರು ಹೇಗೆ ಹೋರಾಟ ಮಾಡಿದರು, ಸಾಮಾಜಿಕವಾಗಿ ಹೇಗೆ ಚಟುವಟಿಕೆಗಳನ್ನು ಮಾಡಿದರು, ಈ ಒಂದು ಜಾಗೃತಿಯನ್ನು ಮೂಡಿಸೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತು. ಹಾಗೆ ಎರಡನೇದಾಗಿ ಕರ್ನಾಟಕ ದಕ್ಷಿಣ ಪ್ರಾಂತದಲ್ಲಿ ವಿಶೇಷವಾಗಿ ಪರಿವರ್ತನಾ ಟ್ರಸ್ಟ್ ಬೆಂಗಳೂರು ಇದರ ವತಿಯಿಂದ ಡ್ರಗ್ ಮುಕ್ತ ಕರ್ನಾಟಕ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ಪ್ರಯತ್ನ ಪ್ರಾರಂಭ ಆಗಿದೆ. ಇದಕ್ಕೂ ಸಹ ಒಂದು ಟ್ಯಾಬ್ಲೋ ಇಟ್ಕೊಂಡು ಅದರಲ್ಲಿ ಅನೇಕ ಸಂಗತಿಗಳನ್ನು ಉಲ್ಲೇಖ ಮಾಡಿ, ಅಂದರೆ ಡ್ರಗ್ನಿಂದ ನಮ್ಮ ಯುವ ಪೀಳಿಗೆ ನಾಶ ಆಗ್ತಕ್ಕಂಥದ್ದು, ಅವರ ಜೀವನ ನಾಶ ಆಗ್ತಕ್ಕಂಥದ್ದು ಹೇಗೆ, ಹಾಗೆ ಅದನ್ನು ನಾವು ಕಂಟ್ರೋಲ್ ಮಾಡದೇ ಇದ್ದರೆ ಹೇಗೆ ಸಮಾಜದಲ್ಲಿ ಅನಾಹುತ ಆಗುತ್ತೆ, ಈ ಸಂಗತಿಗಳನ್ನು ಜಾಗೃತಿ ಮಾಡಿಸೋ ದೃಷ್ಟಿಯಿಂದ ನಾವು ಇದನ್ನು ಮಾಡಿತ್ತು. ಹೀಗೆ ಸುಮಾರು ಜಾಗೃತಿ ರಥಯಾತ್ರಾ, ಜಾಗೃತಿ ಸಭೆಗಳು, ಲಕ್ಷಾಂತರ ಕರಪತ್ರಗಳು ಹಂಚೋ ದೃಷ್ಟಿಯಿಂದ ಡಿಸೆಂಬರ್ 9ರಿಂದ 30ರವರೆಗೆ 55 ದಿನಗಳ ಅವಧಿಯಲ್ಲಿ 181 ಜಾಗೃತಿ ಸಭೆ ಯೋಜನೆ ಮಾಡಿತ್ತು. ಇದರಲ್ಲಿ 52 ವಿವಿಧ ಸಂಘಟನೆಗಳು, 187 ವಿದ್ಯಾಸಂಸ್ಥೆಗಳ ಸಹಯೋಗದಲ್ಲಿ 60,500 ವಿದ್ಯಾರ್ಥಿಗಳನ್ನು ಇದು ನಾವು ಸಂಪರ್ಕ ಮಾಡಲಿಕ್ಕಾಗಿದೆ. ಇದರಲ್ಲಿ 6,865 ಸಾರ್ವಜನಿಕರೂ ಸಹ ಭಾಗವಹಿಸಿದರು. ಈ ರಥಯಾತ್ರೆ 3,675 ಕಿಲೋಮೀಟ್ರ್ ಈ ಜಾಥಾ ಹೊರಟಿತ್ತು. ಅನೇಕ ಸರ್ಕಾರಿ ವ್ಯವಸ್ಥೆಗಳನ್ನು ಇದಕ್ಕೆ ಜೋಡಿಸಿತ್ತು. ಪೊಲೀಸ್ ಇಲಾಖೆ ಇರ್ಬೋದು, ನಿವೃತ್ತ ಪೊಲೀಸ್ನವ್ರು ಇರ್ಬೋದು, ಶಿಕ್ಷಣ ಇಲಾಖೆ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, NCC NS ಇವರ ಸಹಕಾರವೂ ಸಹ ಇದಕ್ಕೆ ಉತ್ತಮವಾಗಿತ್ತು. ಇದರಲ್ಲಿ ಅಭಿಯಾನದ ಸಮಿತಿನಲ್ಲಿ ವೈದ್ಯರು, ಸಂಘ ಸಂಸ್ಥೆಗಳ ಪ್ರಮುಖರು, ಸಾಮಾಜಿಕ ಕಾರ್ಯಕರ್ತರು, ಸಜ್ಜನ ಶಕ್ತಿ, ಗಣ್ಯ ವ್ಯಕ್ತಿಗಳ ಸಮಿತಿ ರಚನೆ ಮಾಡಿತ್ತು. ಪ್ರತಿ ಜಿಲ್ಲೆಯಲ್ಲೂ ಸಹ ನಾವು ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿತ್ತು. ಪ್ರತಿ ಜಿಲ್ಲೆಯಲ್ಲೂ ಸಹ ಒಂದು ಆಗ್ರಹ ಪತ್ರನೂ ಸಹ ಹೊರಡಿಸಿತ್ತು. ಹೀಗೆ ಇದಾಯಿತು. ವಿಶೇಷವಾಗಿ ಶಿವಮೊಗ್ಗದಲ್ಲಿ ಇರೋಂಥ ಜಿಲ್ಲಾ ಅಧಿಕಾರಿಗಳು ಇದರ ಬಗ್ಗೆ ಕಾಳಜಿ ವಹಿಸಿ ಒಂದು ಟಾಸ್ಕ್ ಫೋರ್ಸನ್ನು ಮಾಡಿ ಡ್ರಗ್ ಮುಕ್ತ ಕರ್ನಾಟಕ ಅಭಿಯಾನ ಸಮಿತಿ ಅಧಿಕಾರಿಗಳು ಅವರ ಸಂಸ್ಥೆಗಳನ್ನೇ ಅವರು ಇದನ್ನು ಮಾಡಲಿಕ್ಕೆ ಮುಂದಾಗಿದ್ದರು. ಇದು ಒಂದು ಬಹಳ ಒಂದು ಒಳ್ಳೆಯ ಸಂಗತಿ. ಜಿಲ್ಲಾಧಿಕಾರಿಗಳೇ ಇದನ್ನು ಇನಿಷಿಯೇಟಿವ್ ತೊಗೊಂಡು ನಾವು ಮಾಡಬೇಕು ಅನ್ನೋಂಥದ್ದು. ಇದೊಂದು ಟ್ರಾಬ್ಲೋ ಮಾಡಿ ಡ್ರಗ್ ವ್ಯಸನಿಗಳ ಸಂಪರ್ಕದ ಭೀಕರತೆ, ಡ್ರಗ್ಸ್ ಜಾಲದಲ್ಲಿ ಸಿಕ್ಕಿದರೆ ಕಾನೂನು ಕುಳಿಕೆ ಮತ್ತು ಶಿಕ್ಷೆ ಯಾವ ರೀತಿ ಇರುತ್ತೆ ಅನ್ನೋಂಥದ್ದು, ಡ್ರಗ್ಸ್ನಿಂದ ಯುವಶಕ್ತಿ ನಾಶ, ಇದರ ಹಣ ಭಯೋತ್ಪಾದನೆಗೆ ಬಳಕೆ, ವಿದ್ಯಾಭ್ಯಾಸದಲ್ಲಿ ಮಕ್ಕಳಿಗೆ ಹಣ ನೀಡೋದು ಮತ್ತು ಅದರ ದುರ್ಬಳಕೆ ಇತ್ಯಾದಿ ಚಿತ್ರ ಸಹಿತ ಅದನ್ನು ಅರಿವು ಮೂಡಿಸುವಂಥ ಒಂದು ಕೆಲಸ ಆಯಿತು. ಹೀಗೆ ಕರ್ನಾಟಕದಲ್ಲಿ ಇದಾಗಿದೆ. ಬರುವಂಥ ಒಂದು 4-5 ವರ್ಷವೂ ಸಹ ಇದನ್ನು ಮುಂದುವರಿಸಿ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆ, ಸ್ಲೋಗನ್ ಬರೆಯುವ ಸ್ಪರ್ಧೆ, ಭಾಷಣ ಸ್ಪರ್ಧೆ, ಡಿಬೇಟು, ಸೆಮಿನಾರು ಇತ್ಯಾದಿ ಮಾಡೋದ್ರ ಮೂಲಕ
ಮತ್ತು ವಿದ್ಯಾಸಂಸ್ಥೆಗಳು ಇಲಾಖೆಗಳ ಸಹಕಾರದೊಂದಿಗೆ ಶಾಲಾ ಕಾಲೇಜುಗಳ ದಾಖಲೆ ಸಂಬಂಧ ಟೆಸ್ಟಿಂಗು ಹಾಗೂ ವ್ಯಸನಿಗಳಿಗೆ ದಾಖಲೆ ಆಗೋಂಥ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಅದನ್ನು ಟೆಸ್ಟ್ ಮಾಡೋವಂಥದ್ದು, ವ್ಯಸನಿಗಳಿಗೆ ಚಿಕಿತ್ಸೆ ಕೊಡುವಂಥದ್ದು ಇತ್ಯಾದಿಯೂ ಸಹ ಮಾಡಬೇಕು ಅಂಥೇಳಿ ಸಮಾಜದ ಸಹಕಾರದೊಂದಿಗೆ ಇದನ್ನು ಕೈಗೆತ್ತಿಕೊಂಡಿರುವಂಥದ್ದು. ಹೀಗೆ ಸಮಾಜಮುಖಿಯಾದಂಥ ಕೆಲಸಗಳನ್ನು ಸಹ ಮಾಡುವಂಥದ್ದು ಆಗ್ತದೆ. ಕೊನೆ ಭಾಗದಲ್ಲಿ ಈ ಸರ್ಕಾರಿವಾರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ನಾವು ಈ ದೇಶದ ಯಾರು ಮಹಾಪುರುಷರಿರ್ತಾರೆ, ದೇಶದ ಹಿತದೃಷ್ಟಿಯಿಂದ ಕೆಲಸ ಮಾಡಿರ್ತಾರೆ, ಅಂಥವ್ರ ಬಗ್ಗೆ ಇವತ್ತಿನ ಯುವ ಪೀಳಿಗೆಗೆ ತಿಳಿಸೋ ದೃಷ್ಟಿಯಿಂದ, ಅರಿವು ಮೂಡಿಸೋ ದೃಷ್ಟಿಯಿಂದ ಮಾಡ್ತಾರೆ. ಈ ಸಾರಿ ಸಂತ ಶಿರೋಮಣಿ ಗುರು ರವಿದಾಸರ ಒಂದು 650ನೇ ಜಯಂತಿಯ ವರ್ಷ ಈ ವರ್ಷ. ಅವರು ಗೃಹಸ್ಥರಾಗಿಯೂ ಸಹ ಒಂದು ಸಂತ ಪರಂಪರೆಯನ್ನು ಹೇಗೆ ಉಳಿಸಬೇಕು ಅನ್ನೋ ದೃಷ್ಟಿಯಿಂದ, ಸಾಮಾಜಿಕ ಸಾಮರಸ್ಯದ ದೃಷ್ಟಿಯಿಂದ ಅನೇಕ ರೀತಿಯಾದಂಥ ಚಟುವಟಿಕೆಗಳನ್ನು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸರ್ಕಾರಿವಾರ ಹೇಳಿಕೆಯೂ ಸಹ ಈಗ ಪತ್ರಿಕೆಗೆ ಮೊನ್ನೆನೇ ಬಿಡುಗಡೆ ಮಾಡಿದೆ. ಈ ವರ್ಷ ಎಲ್ಲ ಯುವಕರಿಗೆ ನಮ್ಮ ಶಾಖೆಗಳಲ್ಲಿ ಅವರ ಕಥೆಗಳನ್ನು ಹೇಳೋದ್ರ ಮುಖಾಂತರ, ಅವರ ಸಾಧನೆಯನ್ನು ಹೇಳೋದ್ರ ಮುಖಾಂತರ ಅವರ ಬಗ್ಗೆ ತಿಳಿಸುವಂಥ ಒಂದು ಪ್ರಯತ್ನ ಆಗಬೇಕು ಅಂಥೇಳಿ ಯೋಚನೆ ಮಾಡಿದೆ. ಇದಿಷ್ಟು ಸಂಕ್ಷಿಪ್ತವಾಗಿ ನಾನು ತಮ್ಮ ಗಮನಕ್ಕೆ ತಂದಿದ್ದೇನೆ. ಇವತ್ತು ಅನೇಕ ಪತ್ರಿಕೆಗಳಲ್ಲಿ ಸರ್ಕಾರಿವಾರು ಸಮಾಲ್ಕದಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ದೂ ಬಂದಿದೆ. ಇದಿಷ್ಟು ನಿಮ್ಮ ಗಮನಕ್ಕೆ ತಂದಿರೋ ಪ್ರಶ್ನೆಗಳಿದ್ರೆ ಕೇಳಿ. ಅಭಿಯಾನಗಳಿಗೆ ಹೋದಾಗ ಒಳ್ಳೆಯ ಉತ್ಸಾಹದಾಯಕ ವಾತಾವರಣ ಇತ್ತು, ಸಲಹೆಗಳು ಬಂದಿವೆ ಅಂತ ಒಂದು ಸಮಾಜಕ್ಕೆ ಡ್ರಗ್ಸ್, ಜನಸಂಖ್ಯೆ, ಮತಾಂತರ ವಿಷಯದ ಬಗ್ಗೆ ಸಲಹೆ, ಸಂಘಟನಾತ್ಮಕವಾಗಿ RSS ಬಗ್ಗೆ ಯಾವ ರೀತಿ ಅಭಿಪ್ರಾಯ ಮತ್ತು ಆ ರೀತಿ ಏನಾದರೂ ಸಲಹೆಗಳು ಬಂದಿವೆ ಜನಗಳಿಗೆ ಹೇಳಿದ್ದಾರೆ. ಸಲಹೆ ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ತರುಣರನ್ನ ಸೇರಿಸ್ಕೊಳ್ಬೇಕು, ಶಾಖೆಗಳು ಗ್ರಾಮಗಳಲ್ಲಿ ಮಾಡಬೇಕು, ಇದೆಲ್ಲೋ ಸಲಹೆಯನ್ನು ಹೇಳಿದ್ದಾರೆ. ಮತ್ತು ನಮ್ಮ ಗ್ರಾಮದಲ್ಲಿ ಶಾಖೆ ಮಾಡಬೇಕಾದ್ರೆ ನಾವೇನು ಮಾಡಬೇಕು ಅನ್ನೋದು. ಮೊನ್ನೆ ಒಂದು ಉದಾಹರಣೆ ಹೇಳ್ತಾಯಿದ್ರು. ಯೂಟ್ಯೂಬ್ನಲ್ಲಿ ಪಥಸಂಚಲ ಅದೆಲ್ಲ ನೋಡಿಬಿಟ್ಟು ಒಬ್ಬರು ಒಂದು ಹಳ್ಳಿನಲ್ಲಿ ಅವರೇ ಶಾಖೆ ಪ್ರಾರಂಭ ಮಾಡಿದರು ಅಂತ ಹೇಳಿದರು. ಹೀಗೆ ಎಲ್ರಿಗೂ ನಮ್ಮ ಹಳ್ಳಿನಲ್ಲಿ ಶಾಖೆ ಆಗಬೇಕು ಅನ್ನೋವಂಥದ್ದು ಅನಿಸಿದೆ. ನಮ್ಮ ಕಾರ್ಯಕರ್ತರ ಸಂಖ್ಯೆ ಹೆಚ್ಚಾದಾಗ ಹಳ್ಳಿಗಳು ತಲುಪುವಂಥ ಒಂದು ಪ್ರಯತ್ನ ಮಾಡ್ತಾರೆ. 5020 ಶಾಖೆ ಹೆಚ್ಚಾಗಿದೆ ಅಂತ ಹೇಳಿದ್ವಿ. ಭಾರತದ ಯಾವ ಭಾಗದಲ್ಲಿ ಹೆಚ್ಚಾಗಿದೆ ಸರ್? ಎಲ್ಲ ಭಾಗದಲ್ಲೂ ಹೆಚ್ಚಾಗಿದೆ. ಎಲ್ಲ ಭಾಗದಲ್ಲೂ ಸ್ವಲ್ಪ ಹೆಚ್ಚಾಗಿದೆ. ಅದೆಲ್ಲ ಪ್ರಾಂತಶಃ ಇದೆ. ಯಾವ ಪ್ರಾಂತದಲ್ಲಿ ಎಷ್ಟೆಷ್ಟು ಶಾಖೆ ಹೆಚ್ಚಾಗಿದೆ ಅಂತ. ಕೆಲವು ಪ್ರಾಂತದಲ್ಲಿ ಸ್ವಲ್ಪ ಕಡಿಮೆನೂ ಆಗಿದೆ. ಈ ಒತ್ತಡ ಮತ್ತು ಬೇರೆ ಬೇರೆ ಕಾರಣಗಳಿಂದ ಕೆಲವು ಕಡೆ ಮಳೆ ಜಾಸ್ತಿ ಆಗಿರೋದ್ರಿಂದ, ಹಿಂದೂ ಸಮಾವೇಶಗಳು ಇದೇ ಸಂದರ್ಭದಲ್ಲಿ ಇಟ್ಕೊಂಡಿರೋದ್ರಿಂದ ಫೋಕಸ್ ಆ ಕಡೆ ಆಗಿ ಕೆಲವು ಭಾಗದಲ್ಲಿ ಕಡಿಮೆ. ಇವು ಕರ್ನಾಟಕ ಉತ್ತರದಲ್ಲಿ ಸ್ವಲ್ಪ ಕಡಿಮೆ ಆಗಿದೆ, ದಕ್ಷಿಣದಲ್ಲಿ ಜಾಸ್ತಿ ಆಗಿದೆ, ಈ ಥರ ಇದೆ. ಹಾಗೆಯೇ ಬೇರೆ ಬೇರೆ ಕಡೆಗೂ ತುಂಬಾ ಜಾಸ್ತಿ ಆಗಿದೆ. ಈಗ ಆಂಧ್ರದಲ್ಲಿ ಜಾಸ್ತಿ ಆಗಿದೆ, ತೆಲಂಗಾಣದಲ್ಲಿ ಜಾಸ್ತಿ ಆಗಿದೆ, ನಮ್ಮ ಕರ್ನಾಟಕದಲ್ಲೂ ಜಾಸ್ತಿ ಆಗಿದೆ. ಒಟ್ಟು ತಗೊಂಡಾಗ ಕೇರಳದಲ್ಲಿ ಸರ್? ಕೇರಳದಲ್ಲೂ ಶಾಖೆಗಳು ಜಾಸ್ತಿ ಆಗಿದೆ. ನಮ್ಮದು ಕಾರ್ಯ ಚೆನ್ನಾಗೂ ಇದೆ, ಸ್ಪಂದನೆಯೂ ಇದೆ. ಅಲ್ಲಿ ಹಿಂದೂ ಸಮಾವೇಶಗಳು ಚೆನ್ನಾಗಾಗಿದೆ. ನಾಗಾಲ್ಯಾಂಡು, ಮಣಿಪುರ, ಅರುಣಾಚಲ ಅಂಥದ್ರಲ್ಲೂ ಹಿಂದೂ ಸಮಾವೇಶಗಳು ಚೆನ್ನಾಗಿದೆ. ಅಲ್ಲಿನ ಕಾರ್ಯಕರ್ತರು ಮಾತನಾಡಬೇಕಾದ್ರೆ ಅವ್ರ ಉತ್ಸಾಹ ಕೇಳೇ ನಮಗೆ ಭಾಳ ಆನಂದ ಆಗ್ತಾಯಿತ್ತು. ಈ ಅಂಥ ಪ್ರದೇಶಗಳಲ್ಲೂ ಇವತ್ತು ಸಮಾವೇಶಗಳು ಚೆನ್ನಾಗಾಗಿದೆ, ಜನ ಸ್ಪಂದನೆ ಇದೆ ಅನ್ನೋಂಥ. ಸರ್, ಇವಾಗ ಹಿಂದೂ ಧರ್ಮ ನಶಿಸಿ ಹೋಗ್ತಿದೆ ದಿನದಿಂದ ದಿನಕ್ಕೆ. ಯಾಕಂದರೆ ಮತಾಂತರ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಹಿಂದೂ ಧರ್ಮದ ಮೇಲೆ ಆಕ್ರಮಣಗಳು ಕೂಡ ಜಾಸ್ತಿ ಆಗ್ತಾನೆ ಇದೆ. ಇದ್ರ ಬಗ್ಗೆ ನೀವು ಸೆಂಟ್ರಲ್ ಗೌರ್ಮೆಂಟಿಗೆ ಏನಾದರೂ ನೀವು ಸಲಹೆ ಕೊಡ್ತೀರಾ? ಒಂದನೇದಾಗಿ ಗೌರ್ಮೆಂಟಿಗೆ ಸಲಹೆ ಕೊಡ್ತೀರಾ? ಅದ್ರ ಬಗ್ಗೆ ಧರ್ಮ ಯಾವತ್ತೂ ನಶಿಸಿ ಹೋಗಲ್ಲ. ಧರ್ಮ ಆಚರಣೆಯಲ್ಲಿರೋದ್ರಿಂದ ನಶಿಸಿ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅನೇಕರು ಇಲ್ಲಿ ದಂಡೆತ್ತಿ ಬಂದರು, ಅಕ್ರಮಗಳು ಮಾಡಿದರು. ಜಗತ್ತಿನ ಅನೇಕ ಸಂಸ್ಕೃತಿಗಳು, ಧರ್ಮಗಳು ನಾಶ ಆದವು. ಹಿಂದೂ ಧರ್ಮ ನಾಶ ಆಗಲಿಲ್ಲ. ಕಾರಣ ಸಾಮಾನ್ಯ ವ್ಯಕ್ತಿನಲ್ಲೂ ಆಚರಣೆಯಲ್ಲಿ ಇದೆ. ನಾವು ಇದನ್ನು ಪುನರುತ್ಥಾನ ಮಾಡಬೇಕಷ್ಟೇ. ಇದನ್ನು ಜಾಸ್ತಿ ಮಾಡಿ ಸಂಘಟನೆ ಮಾಡೋದು. ಸರ್ಕಾರ ಇದನ್ನು ಮಾಡಲಿಕ್ಕಾಗಲ್ಲ, ಸಮಾಜ ಇದನ್ನು ಮಾಡಬೇಕು. ಸಂಘ ಆ ಕೆಲಸ ಮಾಡ್ತಾಯಿದೆ. ಸಮಾಜ ಜಾಗೃತಿಯಾದಾಗ
ಸಮಾಜ ಧರ್ಮವನ್ನು ಅನುಸರಿಸಿದಾಗ ಇದಾಗುತ್ತೆ. ಹಿಂದೂ ಧರ್ಮ ಅಂದರೆ ಇನ್ಕ್ಲೂಸಿವ್, ಎಕ್ಸ್ಕ್ಲೂಸಿವ್ ಇಲ್ಲ ಮತ್ತು ಯಾವುದೇ ವಿರುದ್ಧನೂ ಅಲ್ಲ, ಎಲ್ಲರ ಒಳಿತಿಗಾಗಿ ಮಾಡುವಂಥದ್ದು. ನಾವು ಪ್ರತಿನಿತ್ಯ ಅದನ್ನೇ ಹೇಳೋದು, ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ. ಎಲ್ಲರೂ ಸುಖದಿಂದ ನೆಮ್ಮದಿಯಿಂದ ಇರಬೇಕು. ನಾವು ಜಗತ್ತಿನ ಬಗ್ಗೆನೇ ಯೋಚನೆ ಮಾಡ್ತೀವಿ. ಇದೊಂದೇ ಧರ್ಮ ಹೇಳಿದ್ದು ವಸುದೈವ ಕುಟುಂಬಕಂ ಅಂತ. ಇವತ್ತು ಅನುಸರಿಸ್ತಾ ಇದ್ವಿ. ಕೋವಿಡ್ ಸಮಯದಲ್ಲಿ 76 ದೇಶಗಳಿಗೆ ನಾವು ಉಚಿತವಾಗಿ ಮೆಡಿಸಿನ್ಸ್ ಕೊಟ್ವಿ. ಯೋಗವನ್ನು ಎಲ್ಲ ದೇಶಗಳಿಗೆ ಹೇಳಿದ್ವಿ. ಒಳ್ಳೆಯದನ್ನು ನಾವೆಲ್ಲ ಕಡೆಗೂ ಹೇಳೋದೇ ನಮ್ಮ ಸಂಸ್ಕೃತಿ ಧರ್ಮ. ಹಾಗಾಗಿ ಇದನ್ನು ಹೆಚ್ಚು ಮಾಡಿದಾಗ ಉಳಿಯುತ್ತೆ. ಸರ್ಕಾರ ಇದನ್ನು ಮಾಡಲಿಕ್ಕೆ ಆಗಲ್ಲ, ಸಮಾಜ ಮಾಡೋದು. ಸಂಘದ ಚಟುವಟಿಕೆಗೆ ರಾಜ್ಯ ಸರ್ಕಾರ ನಿರ್ಬಂಧ ವಿಧಿಸಬೇಕು ಅಂತಂದ್ರೆ ಪ್ರಯತ್ನಗಳನ್ನ ಪಡ್ತಾ ಇತ್ತು. ಆ ವಿಚಾರ ಏನಾದ್ರು ABPS ಅಲ್ಲಿ ಚರ್ಚೆ ಆಯ್ತಾ? ABPS ಅಲ್ಲಿ ಚರ್ಚೆ ಆಗಲಿಲ್ಲ, ಆಗಂಥ ಅವಶ್ಯಕತೆಯೂ ಇಲ್ಲ. ಪ್ರಿಯಾಂಕ್ ಖರ್ಗೆ ಕೂಡ ಅವಾಗ ಹೇಳ್ತಾ ಇರ್ತಾರೆ ಸಂಘ ನೋಂದಣಿ ಆಗ್ಬೇಕು, ನೋಂದಣಿ ಆಗಿಲ್ಲ, ಅದು ಎಷ್ಟು ವಹಿವಾಟು ಆಗಿದೆ ಅಂತ ಅದ್ರ ಬಗ್ಗೆ ಸರ್ಕಾರ ಮಾಹಿತಿ ಕೊಡಬೇಕು ಅಂತ ಅವಾಗ ಹೇಳ್ತಾರೆ. ನಮಗೆಲ್ಲ ಗೊತ್ತೇ ಇದೆ. ಸರಸಂಘ ಚಾಲಕರು PES ಶಾಲೆಯಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಅಧಿಕೃತವಾಗಿ ಉತ್ತರ ಕೊಟ್ಟಿದ್ದಾರೆ. ಕೆಲವರು ಪ್ರಶ್ನೆ ಕೇಳ್ತಾರೆ, ನಾವೇನು ಮಾಡಲಿಕ್ಕಾಗಲ್ಲ. ನೀವು ಪ್ರಶ್ನೆ ಕೇಳೋದನ್ನು ತಡೆಯೋಕ್ಕಾಗತ್ತೆ? ಅವ್ರಿಗೆಲ್ಲ ಅನುಭವಕ್ಕೆ ಬಂದಿದೆ. ಅಡ್ಡಿಪಡಿಸಿದ್ರೆ ಏನಾಗುತ್ತೆ ಅಂತ ಅವ್ರಿಗೆ ಅನುಭವಕ್ಕೆ ಬಂದಿದೆ. ಚಿತ್ತಾಪುರದಲ್ಲಿ ಅಡ್ಡಿಪಡಿಸಿದ್ರಿಂದ ನಮಗೇನು ಒಂದು 400-500 ಜನ ಸೇರೋರು, 8,000 ಜನ ಸೇರಿದರು. ಹೌದು, ನಮಗೆ ಒಳ್ಳೆ ಕೆಲಸ ಮಾಡಿದ್ರು, ಅವ್ರಿಗೆ ಧನ್ಯವಾದ ಹೇಳ್ಬೇಕು. 45,000 60,000 ಗಂಟೆಗಳ ಕಾಲ ಮಾಧ್ಯಮಗಳಲ್ಲಿ ಪ್ರಚಾರ ಆಗಿದೆ ಅಂತ ತಿಳಿಸಿರು ನನಗೊಬ್ಬರು. ಒಳ್ಳೇದಾಯ್ತಲ್ಲ. ನಾವು ಮನೆಗೆ ಹೋಗೋದಕ್ಕೆ ಮುಂಚೆ ಸಂಘ ಎಲ್ಲರಿಗೂ ಗೊತ್ತಾಯಿತು. ರೀ, ಅಡ್ಡಿಪಡಿಸೋದನ್ನು ತಡೆಯೋಕ್ಕಾಗಲ್ಲ, ಅಡ್ಡಿಪಡಿಸ್ತಾರೆ. ಈ ಎಲ್ಲ ಸವಾಲುಗಳನ್ನು ಸಂಘ ಎದುರಿಸ್ಕೊಂಡೇ ಬಂದಿತ್ತು. 2 ಸಾರಿ ಬ್ಯಾನ್ ಮಾಡಿದರು,